ఈనాటి సమావేశానికి చేసినటువంటి అతిథులందరికీ కూడా పేరు పేరున స్వాగతం పలుకుతూ అన్నమాచార్యులు పుట్టి నేటికి 616 సంవత్సరాలు అయింది. సో ఈరోజు జరుపుకుంటున్నటువంటి పుట్టినదినం రోజు ఈరోజు 616 సంవత్సరాలు అయింది. సో ఆ జయంతి వేడుకలను జరుపుకోవడానికి మనం ఇక్కడికి వచ్చాము. సో వాళ్ళందరికీ కూడా పేరు పేరున స్వాగతం పలుకుతూ ఉగ్గు పాటతో ప్రారంభమై ఊయలు ఊగేదాకా కూడా ఆయన పాటలేంది పిల్లవాడు నిద్రపోయేటువంటి వాడు కాదు. అలా తెలుగునాటలో ఆయన యొక్క పాట మమేకమైందని చెప్పేసి చెప్పవచ్చు. సో ఈ కార్యక్రమాన్ని ముందుగా ప్రార్థనతో ప్రారంభిద్దాం. శ్రీమతి నిర్మల గారిని ప్రార్థన పాడాల్సిందిగా కోరుకుంటున్నాను. దేవం భజే దివ్య ప్రభావం రావణాసురవైరి రణపుంగవం రామం దేవదేవం భజే. ఎంతో మంది భక్తులు భగవంతుని స్తుతిస్తూ కీర్తిస్తూ చాలా మంది భగవంతునికే పేరు ప్రఖ్యాతి తెచ్చినటువంటి భక్తులు చాలా మంది ఉన్నారు. వాల్మీకి నుంచి మనకు తుంబుడు గారి క్షేత్రయ్య, త్యాగయ్య, మీరాబాయి, కనకదాసు, పురంధరదాసు, బెజ్జమహాదేవి, రామదాసు, ఇలాంటి గొడుగూచి ఇలాంటి చాలా మంది భక్తులు తమ జీవితాన్నే పణంగా పెట్టినటువంటి భక్తులు చాలా మంది ఉన్నారు. అలాంటి భక్తికారులు ఈరోజు మనం జరుపుకుంటున్నటువంటి అన్నమాచార్యులు కూడా తన జీవితాన్ని అంటే వెంకటేశ్వర స్వామిని వెలుగులే తీసుకొచ్చింది ఒక రకంగా అన్నమాచార్య యొక్క కీర్తన వల్ల అని చెప్పేసి మనం చెప్పుకోవచ్చు. మరి అలాంటి అన్నమాచార్యుని యొక్క పుట్టినరోజుని మనం జరుపుకోవడానికి ఇక్కడికి చేరుకున్నాము. సో ఈ కార్యక్రమం ఉద్దేశాన్ని మన తెలుగు విభాగం అధ్యక్షులైనటువంటి ఆచార్య ఎం రామనాథన్ నాయుడు గారు ನಮ್ಮ ವಿಶ್ವವಿದ್ಯಾನಿಲಯದ ಅಧಿಪತಿ ಅಂದರೆ ನಮ್ಮ ನೆಚ್ಚಿನ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಹುಟ್ಟುಹಬ್ಬ. ನಮ್ಮವರನ್ನು ಗೌರವಿಸಿ ನಂತರ ನಮ್ಮ ಅನ್ನಮಾಚಾರ್ಯರನ್ನು ಗೌರವಿಸೋಣ. ಇವತ್ತು ತುಂಬ ಸಂತೋಷದ ದಿನ. ಯಾಕೆ ಅಂತಂದರೆ ನಮ್ಮ ಮಾನ್ಯ ಕುಲಪತಿಗಳ ಹುಟ್ಟುಹಬ್ಬ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆ ಹಾಗೂ 616ನೇ ಅನ್ನಮಾಚಾರ್ಯರ ಜಯಂತಿ. ಆ ಜಯಂತಿಯ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಅನ್ನಮಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಕಾರಣ ನಮಗೆ ಪ್ರೇರಣೆ ನಮ್ಮ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು. ಇವರ ಆತ್ಮೀಯತೆ ಆಲೋಚನೆಗಳು ಮಹತ್ತರವಾದವು. ಅಹಂಕಾರವಿಲ್ಲದ ಸಜ್ಜನರು, ಸಮಾನತೆಗಾಗಿ ಹೋರಾಡಿದವರು, ಎಲ್ಲದಕ್ಕೂ ಮಿಗಿಲಾಗಿ ಒಳ್ಳೆಯ ಮನಸ್ಸು ಉಳ್ಳವರು. ಇವರು ಯಾವಾಗಲೂ ನಮ್ಮ ವಿಭಾಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಗಿಡ ಯಾವುದು ಅಂತ ನೋಡ್ತಾ ಇದ್ದೀವಿ. ಇದು ಪರಿಸರ ದಿನಾಚರಣೆ ಆಗಿರೋದ್ರಿಂದ ಗಿಡ ಕೊಡ್ತಾ ಇದ್ದೀವಿ ಸರ್. ಒಳ್ಳೇದಾಯ್ತು ಎಲ್ಲರಿಗೂ ಕೊಡ. ಹಾಗೆ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಕೆ.ಬಿ. ಪ್ರವೀಣ ಸರ್ ಅವರು ಶಿಕ್ಷಣ ತಜ್ಞರು, ಪ್ರಾಧ್ಯಾಪಕರು, ಅನುಭವ ಉಳ್ಳವರು, ಆಡಳಿತವನ್ನು ಕಟ್ಟುನಿಟ್ಟಾಗಿ ನಡೆಸುತ್ತಾ ಇದ್ದಾರೆ. ಅವರ ಬೆಂಬಲವು ಸದಾ ನಮ್ಮ ವಿಭಾಗಕ್ಕೆ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ
ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಎನ್ ಲಕ್ಷ್ಮಿ ಮೇಡಮ್ನವರು ಶಿಕ್ಷಣ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಸುಮಾರು 30 ವರ್ಷಗಳು ಸೇವೆ ಸಲ್ಲಿಸಿದ್ದಾರೆ. ಈಗ ಅಕಾಡೆಮಿಕ್ ಹೆಡ್ ಆಗಿ ವಿಭಾಗವನ್ನು ಸುಸೂತ್ರವಾಗಿ ನಡೆಸುತ್ತಾ ಇಂತಹ ನಮ್ಮ ಸಣ್ಣ ಪುಟ್ಟ ವಿಭಾಗಗಳ ಕಾರ್ಯಕ್ರಮಗಳಿಗೆ ತುಂಬಾ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಾದರ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಚ್ ವಿಶ್ವನಾಥ್ ಸರ್ ಅವರು ಕನ್ನಡ ಪ್ರಾಧ್ಯಾಪಕರು. ಅವರು ಭಾಷಣ ಕೇಳಬೇಕು, ಅವರು ಚೆನ್ನಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಸಮಾಜಕ್ಕೆ ಅವರ ಸಾಹಿತ್ಯದ ಕೊಡುಗೆ ಅಪಾರವಾದದ್ದು. ಅವರ ಭಾಷಣ ತುಂಬಾ ಆಕರ್ಷಣೀಯವಾಗಿ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಪ್ರಾಧ್ಯಾಪಕರು, ಸ್ನೇಹಿತರು, ವಿಭಾಗದ ಸಿಬ್ಬಂದಿಗಳು, ಸ್ಟುಡಿಯೋ, IT ವಿಭಾಗದವರು ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇವೆ. ನಮಸ್ಕಾರ. తెలుగు విభాగం అధ్యక్షులైనటువంటి ఆచార్య ఎం రామనాథన్ వారికి కూడా స్వాగతాన్ని పలుకుతున్నాం ఈ సందర్భంగా. ಅವರಿಗೆ ಬಿಟ್ಬಿಟ್ರೆ ಹಂಗೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗವು ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಾವು ಚಿರ ಋಣಿಯಾಗಿದ್ದೀವಿ. ಹಾಗೆ ನಮ್ಮ ವಿಭಾಗಕ್ಕೆ 2010ರಲ್ಲಿ ಶ್ರೀ ಬಂಡಿ ಆದಿನಾರಾಯಣ ರೆಡ್ಡಿ ಬೆಂಗಳೂರಿನವರು 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಚಿನ್ನದ ಪದಕಕ್ಕಾಗಿ ಠೇವಣಿ ನೀಡಿದ್ದಾರೆ. ಹಾಗೆ ಮೊನ್ನೆ ಚಿತ್ತೂರು ಜಿಲ್ಲೆಯಲ್ಲಿ ಮಾನ್ಯ ಡಾಕ್ಟರ್ ಐ ಕರುಣಕುಮಾರ್ ಜಿಲ್ಲಾ ನ್ಯಾಯಾಧೀಶರು, ಈಗ ಅವರು ನೆಲ್ಲೂರಿನಲ್ಲಿದ್ದಾರೆ. ನಮ್ಮ ವಿಭಾಗಕ್ಕೆ ಏನಾದರೂ ಒಂದು ಸಹಾಯ ಮಾಡಿ ಅಂದರೆ ತಕ್ಷಣ ಅವರು 1 ಲಕ್ಷ ರೂಪಾಯಿಯನ್ನು ಠೇವಣಿ ನೀಡಿದ್ದಾರೆ. ಇನ್ನು ನಮಗೆ ಬುಕ್ಸು ಡಿಪಾರ್ಟ್ಮೆಂಟ್ ಲೈಬ್ರರಿ ಡೆವಲಪ್ ಮಾಡಬೇಕು ಅಂದರೆ ಒಂದು 50,000ಕ್ಕೆ ಪುಸ್ತಕಗಳನ್ನು ನೀಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಹಾಗೆ ನಮ್ಮಲ್ಲಿ ಮೈಸೂರು, ಬೆಂಗಳೂರು, ಮದ್ರಾಸು, ಹೈದರಾಬಾದು, ಅಮೆರಿಕಾದಲ್ಲೂ ಸ್ಥಾಪನೆಯಾಗಿರುವ ತೆಲುಗು ಸಂಸ್ಥೆಗಳಿಗೆ ನಾವು ಪತ್ರಗಳನ್ನು ಬರೆದಿದ್ದೀವಿ. ಯಾಕೆ ಅಂತಂದರೆ ತೆಲುಗು ವಿಭಾಗ ಇಲ್ಲಿ ಇದೆ ಅಂತ ಅಂದರೆ
ನಮಗೆ ಸ್ವಲ್ಪ ಸಹಕಾರ ಕೊಡಿ. ಆರ್ಥಿಕವಾಗಿ ಯಾವುದೇ ರೀತಿ ನಾವು ಪಾಯಿಂಟ್ಸ್ ಹಾಕಿದ್ವಿ, ನೀವು ಬುಕ್ಸ್ಗಾದರೂ ಕೊಡಿ ಅಥವಾ ಪೀಠ ಆದರೂ ಸ್ಥಾಪಿಸಿ ಅಂತ. ಅದಕ್ಕೆ ನಮ್ಮ ಬಳ್ಳಾರಿ ಗಣಿ ಜನಾರ್ದನ್ ರೆಡ್ಡಿ ಅವರನ್ನು ಕೇಳಿದ್ವಿ. ಅವರು ಯಾವುದಾದ್ರೂ ಒಂದು ಪೀಠ ಕೊಡ್ತೀವಿ ಅಂತ. ಆದರೆ ಅವ್ರ ಕಡೆಯಿಂದ ತಗೊಂಡಕ್ಕೆ ನಾವು ಯಾಕೋ ಹಿಂಜರಿಗ್ತಾ ಇದ್ದೀವಿ. ಅದಕ್ಕೆ ಶ್ರೀರಾಮ್ಲು ಅವ್ರನ್ನು ಕೇಳಿದ್ವಿ, ಅವರು ಖಂಡಿತ ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಸಾಕಷ್ಟು ಈ ಸಂಬಂಧ ನಾವು ಶ್ರಮಿಸುತ್ತಾ ಇದ್ದೀವಿ. ಈ ನಮ್ಮ ಪ್ರಯತ್ನಗಳು ಪ್ರಾಜೆಕ್ಟ್ಗಾಗಲಿ ಏನೋ ಒಂದು ಸಹಾಯ ಸಣ್ಣ ಪುಟ್ಟದ್ದಾದರೂ, ಈಗ ಸಾಕಷ್ಟು ಬುಕ್ಸು ತಂದಿದ್ದೀವಿ ಬೇರೆ ಬೇರೆ ಯೂನಿವರ್ಸಿಟಿ ಅವ್ರದ್ದೆಲ್ಲ ತಂದು ಅಲ್ಲಿ ಜೋಡಿಸಿದ್ದೀನಿ ಸರ್. ಯಾಕೆಂದರೆ ನಮ್ಮ ಸ್ಕಾಲರ್ಸು 8-9 ಜನ ಇದ್ದಾರೆ. ಅವ್ರಿಗೆ ರೆಫರೆನ್ಸ್ಗೆ ಡಿಫ್ರೆಂಟ್ ಟಾಪಿಕ್ಸ್ ಇದೆ, ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅನುಕೂಲ ಆಗುತ್ತೆ. ಯಾಕೆಂದರೆ 10% ಆಗೋದು 1%. ಯಾಕೆಂದರೆ ನಮ್ಮದು ಸಣ್ಣ ಪುಟ್ಟ ಡಿಪಾರ್ಟ್ಮೆಂಟ್ಗಳನ್ನು ಅದಕ್ಕೆ ಇಷ್ಟು ಪ್ರೋತ್ಸಾಹ ನೀಡ್ತಾ ಇದ್ರಿ. ಅದಕ್ಕೇ ನಾನು ಮೊದಲನೇ ಆಗಿ ತಮಗೆ ಚಿರ ಋಣಿ ಆಗಿರ್ತೀವಿ ಅಂತ ಹೇಳಿದ್ದೀನಿ. ಈಗ ಮಾನ್ಯ ಕುಲಪತಿಗಳಿಗೆ ಆ 1 ಲಕ್ಷ ರೂಪಾಯಿ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. అన్నమాచార్యుల వారు కడప జిల్లా రాజంపేట తాలూకా తాళ్లపాక గ్రామంలో నారాయణ సూరి లక్కమాంబలకు 1408వ సంవత్సరంలో జన్మించాడు. చిన్నతనంలోనే 7 కొండలు ఎక్కుతూ అలసిపోయి అల్మేల్ మంగ ఆసరా పొంది ఆనాడే ఆమెపై శతకం రాశాడు. అన్నమయ్య ಮೊಟ್ಟಮೊದಲನೇದಾಗಿ ಶೇಷಾದ್ರಿ ಅಂದರೆ ಬೆಟ್ಟ, 7 ಹಿಲ್ಸ್ ಅಂತೀವಿ ನಾವು. ಆ ಬೆಟ್ಟನು ನೋಡ್ತಾ ಅದಿವೋ ಅದಿವೋ ಅಲ್ಲದಿವೋ శ్రీహరివాసము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము అది వెంకటాచలమఖిలోన్నతము అదివో బ్రహ్మాదులకపు రూపము అదివో నిత్య నివాసమఖిల మునులకు నద చూడుడదె మొక్కు ఆనందమయము అదివో అల్లదివో శ్రీహరివాసము 10,000 శేషుల పడగలమయము అంటూ భక్తితో పదాలను అల్లడమే కాకుండా హరిభక్తిని ఊరూరా తిరిగి ప్రచారం చేశాడు. తెలుగు పాటకు ప్రాణం పోసి పద కవితకు పట్టం కట్టి జానపదానికి వన్నె తెచ్చిన కవి వరేణ్యుడు అన్నమాచార్యుడు. ఆయన ఏ భాష వాడినా, ఎలా వర్ణించినా, భావాన్ని ఏ తీరుగా చెప్పినా, ఏ దేవుడిని స్తుతించినా అందులో మనకు గోచరించేది ఒకే తత్వం, అదే భక్తి తత్వం. సమబుద్ధిని ప్రచారం చేయడమే అన్నమయ్య లక్ష్యం కూడా. అన్నమయ్య గొప్ప వాగ్గేయకారుడు, సంకీర్తనాచార్యుడు, పద కవితా పితామహుడు, సాక్షాత్తు కలియుగ దైవమైన శ్రీ వెంకటేశ్వరుని భక్తుడు. అన్నమయ్య జీవిత సారం మానవాళికి ఆదర్శనీయం. స్వామిపై 32,000 సంకీర్తనలు రచించాడు. ఆనాటి పెనుగొండ ప్రభువు ಸಾಲುವ ನರಸಿಂಗರಾಯಲು ಸ್ವಾಮಿ ಮೇಲೆ ಯಾಕೆ ನನ್ನ ಮೇಲೇನು ನೀನು ಕೀರ್ತನ ಬರೆ ಅಂತ ಅವ್ರನ್ನು ಕರೆಸಿದಾಗ హరినామ స్మరణ చేసే నా నాలుక నరుని నామం స్మరించలేనని
నిర్మోహమాటంగా తిరస్కరించాడు. అప్పుడు రాయల అహం దెబ్బతింది, రాచరికం బుసకొట్టింది. అన్నమయ్యను సంకెళ్లతో బంధించమని ఆజ్ఞాపించాడు. భటులు అన్నమయ్యను బంధించారు. అప్పుడు అన్నమయ్య ఆ కటివేళల అలపైన వేళల వేకువ హరినామమే దిక్కు మరి లేదు అని వాపోయాడు. ಅಂದರೆ ಸ್ವಾಮಿ ಅವ್ರಿಗೆ ಭಗವದ್ ಅರ್ಪಿತಂ చేసిన ಆಗಲೇ ಆವಾಗ సంఖ్యలు ఊడిపోతాయి. తనలో అహంకారం నశించి తన సర్వస్వాన్ని భగవదర్పితం చేసినప్పుడే భగవంతుడు భక్తుడిని స్వీకరించేదని నిరూపించిన భక్తాగ్రేసరుడు అన్నమయ్య. ముక్తికి మూలం భక్తి. భక్తి లేని ఆడంబరాలు అనవసరం. భక్తితో పాటు జ్ఞానం కూడా అవసరమని చెప్పిన పదకవి అన్నమయ్య. ತಿರುಮಲ ಕ್ಷೇತ್ರಂ, ತಿರು ಅಂದರೆ ತಮಿಳಲ್ಲಿ ಶ್ರೀ ಅಂತ, ಶ್ರೀ ಅಂದರೆ ಲಕ್ಷ್ಮಿ, ಪತಿ ಅಂದರೆ ಗಂಡ. ತಿರುಪತಿ ఆ లక్ష్మీదేవి భర్త నివసించిన తిరుపతిలో నిత్య కళ్యాణం, పచ్చ తోరణం. 7 కొండలలో నిత్య కళ్యాణ చక్రవర్తిగా వెలసిన శ్రీనివాసునికి అన్నమయ్య మొట్టమొదటగా కళ్యాణోత్సవం చేయించి కన్యాదాతగా నిలిచాడు. శేషాచలాన్ని వైకుంఠవాసంగా తలపోసి తరించాడు. సాక్షాత్తు పరమశివుడు క్షేత్ర పాలకుడిగా ఉంటే ఆ బ్రహ్మ తిరుమలకు దిగివచ్చి స్వామికి ఉత్సవం జరిపించాడు. అందుకే తిరుమలలో 10 రోజుల పాటు జరిగే ఉత్సవాలకు బ్రహ్మోత్సవాలని పేరు. ತಿರುಮಲಕ್ಕೂ వెళ్ళితే ಸ್ವಾಮಿನಿ చూసి ನಾವು ಆ ದೊಡ್ಡ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತೀವಿ. ಸ್ವಾಮಿ ನೋಡಿದ ತಕ್ಷಣ ನಾವು ಕಣ್ಣು ಮೂಸ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ. ಆದರೆ ಅವರು ನಿಮಗೆ ಕಾಣೋದೇ 1 ಸೆಕೆಂಡು, 1 ಅರ್ಧ ಸೆಕೆಂಡು. ಆಗಲೇ ಕಣ್ಣು ಮುಚ್ಚಿದರೆ ನಾವು ಭಕ್ತಿಯಿಂದ ಅವ್ರಿಗೆ ಲೀನವಾಗ್ತೀವಿ. ಅಂದರೆ ಆ ಸ್ವಾಮಿ ನಮ್ಮ ಮೈಂಡಲ್ಲಿ ಬರಬೇಕು ಅಂತ, ಅಂದರೆ ಅಕ್ಕಪಕ್ಕ ಯಾರು ಕಾಣಬಾರ್ದು ಅಂತ. ಆದರೆ ಸ್ವಾಮಿ ಅಷ್ಟೊತ್ತಿಗೆ ನಾವು ಕಣ್ಣು ಮುಚ್ಚಿ ಹಿಂಗೆ ಅಂದ ತಕ್ಷಣ ತಲ್ಲಿರ್ತಾರೆ. ಅದಕ್ಕೆ ಅಲ್ಲಿ ಅಣ್ಣಮಯ್ಯ ಅವರನ್ನು ಹತ್ತಿರ ಇದ್ದು ಸೇವೆ ಮಾಡಿದ್ದಾರೆ. ಅದಕ್ಕೆ ಅವರು ಹೇಗಿರ್ತಾರೆ ಅನ್ನೋದು ಅವರು 1-2 ಮಾತಲ್ಲಿ ಹೇಳಿದ್ದಾರೆ. ಪೆದ್ದ ಕಿರೀಟము వాడు, ಅಂದರೆ ದೊಡ್ಡ ಕಿರೀಟ ಇದೆ ಅಂತ. పెద్ద కిరీటము వాడు, పీతాంబరము వాడు, ఒద్దిక కౌస్తుభమణి పురము వాడు, ముద్దుల మొగము వాడు, ముత్తేల నామము వాడు, అదిగో శంఖ చక్రాల హస్తాల వాడు, అందిన కటిహస్తము అభయహస్తము వాడు, అంద్యల గజ్జల పాదముల వాడు, కుందనంపు ఈ మకర కుండముల వాడు, కందువ బాహుపురుల కడియాల వాడు, నగవు చూపుల వాడు, నాభి కమలము వాడు. ನಾಭಿಯಿಂದ ಕಮಲ ಇದೆ, ಅಲ್ಲಿ ಬ್ರಹ್ಮ. ಹಾಗೆ లక్ష్మీ వల్లభుడైన నిలువెత్తు శ్రీమన్నారాయణుడు నల్ల కలువుల్లా మెరిసిపోతుంటాడని, తెల్ల కర్పూరం పట్టించినప్పుడు వెండి కొండను తలపిస్తాడని, పునుగు తైలం పూసినప్పుడు ఇంద్ర నీలమణుల గనిలా దగదగలాడుతుంటాడని, నవరత్న ఖచ్చిత ఆభరణాలని ధరించాక సంపదకు
పుట్టినిల్లులా వెలుగొందుతుంటాడని చెబుతూ ఏమిటి మాయ, ఎక్కడది మహత్తు, ఎంతసేపు దర్శించినా ఎన్నిసార్లు చూచినా తనివి తీరదు, ఎంతసేపు సేవించిన అలసట కాదు అని అన్నమయ్య స్వామిని వివరించాడు. అలాగే శ్రీకృష్ణుడు పుట్టుకతో నల్లనివాడు. ಅಂದರೆ ಶ್ರೀಕೃಷ್ಣ ಭಗವಾನ ತುಂಬ ಕಪ್ಪುಗಿರ್ತಾರೆ. ಶ್ರೀರಾಮಚಂದ್ರುಡು ಶ್ರೀನಿವಾಸುಡು ನೀಲ ಮೇಘ ಛಾಯ ಅಂದರೆ ನೀಲ ಮೇಘ ಅಂದರೆ ಆಕಾಶ ವರ್ಣದಲ್ಲಿ ಇರ್ತಾರೆ. ಅವರನ್ನು ಬೋಧನ ನಮ್ಮ ಕವಿ ಶ್ರೀಕೃಷ್ಣುಡಿ నల్లనివాడు ಪದ್ಮನಯನಂಬುಲವಾಡು ಅಂತ ಹೇಳಿದ್ರೆ ಮಲ್ಲ ಅಂದರೆ ಕವಯಿತ್ರಿ ಶ್ರೀರಾಮಚಂದ್ರುడిని ನೀಲ ಮೇಘ ಛಾಯ ಬೋಲು ದೇಹಮುವಾಡು ಅಂದರೆ ಆಕಾಶ ರಂಗದಲ್ಲಿ ಕಲರಲ್ಲಿ ಇದ್ದಾರೆ ಅಂತ. ಅನ್ನಮಯ್ಯ ಮಾತ್ರ ಹಾಗೆ ಚಮತ್ಕಾರ ಹೇಳಿದ್ದಾರೆ. ಏನು ಅಂದರೆ నల్ల కలువుల వంటి నాతి చూపు నీమైనంటి నల్లనాయ నిలువెల్ల నాతుడ నీకు ಅಂದರೆ ಸ್ವಾಮಿ ನೀವು ಬಂಗಾರದ ರಂಗು ಇದಿರಿ, ಆದರೆ ಈ నల్ల కలువుల వంటి నాతి చూపు ಅಂದರೆ ಮಹಿಳೆಯರು ಅಂದರೆ ಇದು ಇದೇನು ಇದು ಇಟ್ಟಿರ್ತಾರೆ ಅಂದ್ರೆ ಆ ಕಣ್ಣೆಲ್ಲ ಕಪ್ಪುಗಿರುತ್ತೆ. ಆ ಕಪ್ಪು ಕಣ್ಣೆಲ್ಲ ನಿಮ್ಮ ಮೇಲೆ ನೋಡಿದರೆ, ನಿಮ್ಮನ್ನು ನಿಮ್ಮ ಸೌಂದರ್ಯವನ್ನು ನೋಡಿದರೆ ಅದಕ್ಕೆ ನೀನು ಕಪ್ಪಾಗ್ಬಿಟ್ಟಿದೀಯ. నల్లనాయ నిలువెల్ల నాతుడ నీకు నేను శరీర ಎಲ್ಲ కప్పగాగ్ಬಿಟ್ಟಿದೆ అని చమత్కరించాడు. ఇక్కడ పరిహాసం ఉంది, సానుభూతి ఉంది, ಸೌಂದರ್ಯము ఉంది, ರೂಪ ವರ್ಣನ ಕೂಡ ఉంది. ಹೀಗೆ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಈಗ ನಮ್ಗೆ ಕಡಿಮೆ ಅವಧಿ ಇರೋದ್ರಿಂದ ಅವರು ಒಂದೇ ಅಂದೇ ಯಾರು ನಮಗೆ ಡಿಫರೆನ್ಸ್ ಇಲ್ಲ ಅಂತ. ಯಾಕೆಂದ್ರೆ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ ತಂದನಾನ ಹಿ ತಂದನಾನ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಈಗ ಆನೆ ಮೇಲೆ ಗಾಳಿ ಬಂದ್ರು ಒಂದೇ, ನಾಯಿ ಮೇಲೆ ಗಾಳಿ ಬಂದ್ರು ಒಂದೇ, ಎಲ್ಲ ಸರಿ ಸಮಾನ. ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಇದೀವಿ, ನಾವು ಈ ಜಾತಿ ಆ ಜಾತಿ ಅಂತ ಬೇಡ, ನಾವೆಲ್ಲ ಸಮಾನ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರನ್ನು ಇವತ್ತು ನೆನೆಸ್ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವ ಸನ್ಮಾನ್ಯ ಕುಲಪತಿಯವರಿಗೆ, ಸಚಿವರಿಗೆ, ಮತ್ತೆ ಡೀನ್ ಅಕಾಡೆಮಿಕ್ ಅವರಿಗೆ, ಪರೀಕ್ಷಾಂಗ ಕುಲಸಚಿವರಿಗೆ, ತಮಗೆಲ್ಲರಿಗೂ ವಂದಿಸುತ್ತಾ తన ఉపన్యాసంలో సాక్షాత్తు శ్రీ వెంకటేశ్వర స్వామిని ఒక రకంగా ఇక్కడ దర్శింపజేశారని చెప్పి చెప్పచ్చు. ఏడు కొండల్ని దర్శింపజేశారని చెప్పి చెప్పచ్చు. నవవిధ భక్తుల్లో మనకు అనేక రకాలైనటువంటి భక్తులు ఉన్నాయి. అందులో కీర్తనమైనటువంటి సంకీర్తనాచార్యుడు ఈ యొక్క అన్నమాచార్యుడు అదిగో అల్లదిగో అనేటువంటి కీర్తనతో ప్రారంభించి బ్రహ్మం ఒకటే పరబ్రహ్మం ఒకటి అని చెప్పంటే మొట్టమొదటిసారిగా కులాల పట్ల స్పందించినటువంటి మొట్టమొదటి వాగ్గేయకారుడు అన్నమయ్య. అంటే చండాలు ఉండేటువంటి సరిభూమి ఒకటే, మెట్టైన బ్రాహ్మణుడు ఉండేటి భూమి కూడా ఒకటే అని చెప్పేసి, రెండు భూములు అనేటువంటి ఏమైతే అంతా ఒకటే అని చెప్పేసి చెప్తాడు. అలాంటి సమానత్వాన్ని చాటినటువంటి గొప్ప వాగ్గేయకారుడు అన్నమాచార్యుడు. సో దక్షిణ భారతదేశంలో భజన సంప్రదాయానికి ఆద్యుడు అన్నమాచార్యుడు. అలాంటి వారి గురించి చాలా మంచి విషయాలు మనతో పంచుకున్నటువంటి ఆచార్య ఎం రామనాథ్ నాయుడు గారికి హృదయపూర్వక కృతజ్ఞతలు. తర్వాత అంశం, ఈ సభను ఉద్దేశించి మన విశ్వవిద్యాలయం రిజిస్ట్రార్ గారు అయినటువంటి ఆచార్య కెబి ప్రవీణ్ గారు ఉపన్యసించవలసిందిగా కోరుకుంటున్నాం. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ತೆಲುಗು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಈ ದಿನ ಅಣ್ಣಮಯ್ಯ
ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ತುಳಸಿ ಸಾಹೇಬರು ಅವ್ರದ್ದು ಕೂಡ ಜನ್ಮದಿನೋತ್ಸವ. ಇವತ್ತೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಈ ಸಂದರ್ಭದಲ್ಲಿ ಅವರು ಕೂಡ ಶುಭಾಶಯಗಳನ್ನು ಕೋರ್ತಾ ಈ ಒಂದು ವೇದಿಕೆಯಲ್ಲಿ ಇರತಕ್ಕಂತಹ ಗೌರವಾನ್ವಿತ ಕುಲಪತಿಗಳೇ, ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ಲಕ್ಷ್ಮೀ ಅವರೇ, ಪರೀಕ್ಷಾ ಯೂನಿವರ್ಸಿಟಿಯವರಾದ ಡಾಕ್ಟರ್ ಎಚ್ ವಿಶ್ವನಾಥ್ ಅವರೇ, ಡೀನ್ ಸ್ಟಡಿ ಸೆಂಟರ್ ಹಾಗೂ ತೆಲುಗು ಅಧ್ಯಯನ ವಿಭಾಗದ ಅಧ್ಯಕ್ಷರಾದಂಥ ಡಾಕ್ಟರ್ ರಮಾನಾಥನ್ ನಾಯ್ಡು ಅವರೇ, ನಮ್ಮೆಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಬೋಧಕ ಮಿತ್ರರೇ, ಬೋಧಕೇತರ ಮಿತ್ರರೇ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸಾಹೇಬರಿಗೆ ಒಳ್ಳೆಯದಾಗಲಿ, ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ ಸಂಪತ್ತು, ಸಮೃದ್ಧಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಒಂದು ಸಣ್ಣ ಗೀತೆಯೊಂದಿಗೆ ಇದನ್ನು ತಾವೆಲ್ಲ ಕೇಳಿರ್ತೀರ. ಯಾಕಂದ್ರೆ ಇನ್ಸ್ಪೈರ್ ಆಗಿದ್ದು ನಾನು ಬಹುಶಃ ರಾಜನ್ ನಾಗೇಂದ್ರ ಅವರು ಶ್ರೀನಿವಾಸ ಕಲ್ಯಾಣದಲ್ಲಿ ಈ ಗೀತೆಯನ್ನ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಸರ್. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲಿದ ರೀತಿ, ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾದೆನು ಪ್ರಭುವೆ ಕರುಣಿಸೋ ಹರಿಯೇ. ಈ ಸ್ಟ್ಯಾನ್ಸದಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಕಡೆ ಹರಿ ಮಲ್ಕೊಂಡಿರ್ತಾನೆ, ಪಾದ ಸೇವೆ ಮಾಡ್ತಾ ಇರ್ತಾನೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಆ ಒಂದು ಭಕ್ತ ಪಾದ ಸೇವೆ ಮಾಡುವಂತ ಸಂದರ್ಭದಲ್ಲಿ ವಯಸ್ಸಾಗಿರ್ತದೆ, ಒಂದು ಪ್ಯಾರಾಗ್ರಾಫ್ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಸೆಕೆಂಡ್ ಹರಿನೇ ಕಣ್ಣು ತೆಗೆದು ನೋಡ್ತಾನೆ, ಏನಪ್ಪ ಈ ರೀತಿ ಕೇಳ್ಕೊಂಡ್ಬಿಟ್ನಲ್ಲ ಭಕ್ತ ಅಂತೇಳಿ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾರುತ್ತಲೇ ಇರಲಿ. ഇരുಳು ಮುಗಿಯದೆ ಇರಲಿ, ಹಗಲು ಮೂಡದೆ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಪಾದದ ಸೇವೆ ಅನುಗಾಲ ಇರಲಯ್ಯ, ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಮಗೆ ಹಿಂದಿನಿಂದ ಗೊತ್ತಿದೆ, 3 ಮಾರ್ಗಗಳಲ್ಲಿ ನಾವು ಶ್ರೇಯಸ್ಸನ್ನ, ಯಶಸ್ಸನ್ನ ಕಾಣ್ತೀವಿ. ಮೊಟ್ಟ ಮೊದಲನೇದಾಗಿ ಜ್ಞಾನ ಮಾರ್ಗ, ಎರಡನೇದಾಗಿ ಕಾಯಕ ಮಾರ್ಗ, ಕರ್ಮ ಮಾರ್ಗ ಅಂದರೆ, ಮೂರನೇದಾಗಿ ಭಕ್ತಿ ಮಾರ್ಗ. ಅನೇಕ ಉದಾಹರಣೆಗಳಿದೆ ನಮ್ಮ ದೇಶದಲ್ಲಿ. ಜ್ಞಾನ ಮಾರ್ಗ ಭಗವಾನ್ ಬುದ್ಧನ ಉದಾಹರಣೆ ಆದ್ರೆ, ಭಕ್ತಿ ಕರ್ಮ ಮಾರ್ಗ ಜಗಜ್ಯೋತಿ ಬಸವೇಶ್ವರರ ಉದಾಹರಣೆ ಕೊಡಬಹುದಾಗಿದೆ. ಹಾಗೆ
ಕರ್ಮ ಮಾರ್ಗದ ನಂತರ ಬರ್ತಕ್ಕಂಥ ಭಕ್ತಿ ಮಾರ್ಗದ ಮೂಲಕನೂ ಅನೇಕ ನಾವೆಲ್ಲ ನೋಡಿದ್ದೇವೆ ಭಕ್ತ ಕುಂಬಾರನ ಚಲನಚಿತ್ರ. ಹಾಗೆ ನಮ್ಮಲ್ಲಿ ಅನೇಕ ಕೀರ್ತನಕಾರರು, ಪುರಂದರದಾಸರು, ಕನಕದಾಸರು, ಹೇಳಿದಾಗೆ ಮೀರಾಬಾಯಿ, ಇವರೆಲ್ಲ ಬಹಳಷ್ಟು ಜನ ಅವರ ಸಾಲಿನಲ್ಲಿ ಬರ್ತಕ್ಕಂಥವ್ರು 15ನೇ ಶತಮಾನದಲ್ಲಿ ನಮಗೆ ಅನ್ನಮಯ್ಯನವರು, ಅನ್ನಮಾಚಾರಿ ಅಂತೇಳಿ ಅವರ ಹೆಸರು. ಇದ್ರ ಬಗ್ಗೆ ನಾನು ಬಹಳ ಕುತೂಹಲದಿಂದ ಅಧ್ಯಯನ ಮಾಡಿದಂತ ಈಗ ತಾನೇ ಹೇಳಿದಾಗೆ ಅನೇಕ ಸಂಗತಿಗಳು ಅವರ ಬಗ್ಗೆ ನನಗೆ ತಿಳಿಯಿತು. ಇದೊಂದು ಶುಭ ಸನ್ನಿವೇಶದಲ್ಲಿ ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ನಮ್ಮ ಮಾನ್ಯ ಕುಲಪತಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಸಂಘಟಕರು ಎಲ್ಲ ರಮಾನಾಥ ನಾಯ್ಡು ಅವರು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಬಹಳ ಮುಖ್ಯವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಂದ್ರೆ ಅವರ ಕೃತಿಗಳು ಎಷ್ಟೋ ವರ್ಷ ನಮಗೆ ತಲುಪೇ ಇರಲಿಲ್ಲ. ಅದು ಸುಮಾರು 32,000 ಕೀರ್ತನೆಗಳನ್ನ ಅವರು ಬರೆದಿದ್ದಾರೆ, ಮ್ಯೂಸಿಕ್ ಕಂಪೋಸಿಷನ್ ಕೂಡ ಮಾಡಿದ್ದಾರೆ. 32,000. ಆದರೆ ಈಗ ಆ ಸಂಶೋಧನೆ ಪ್ರಕಾರ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬರೀ 12,000. ಇನ್ನೂ ಇದಾವೆ, ಅದು ಕೂಡ ಸಿಕ್ಕಿದೆ. ಅದನ್ನ ರೆಕಾರ್ಡ್ ಸರಿಯಾದಂತ ರೀತಿಯಲ್ಲಿ ಡಿಜಿಟಲೈಸ್ ಮಾಡಿ ಅದನ್ನ ಕಾಪಾಡ್ತಕ್ಕಂಥದ್ದು, ಸಂರಕ್ಷಿಸತಕ್ಕಂಥ ಕೆಲಸ ನಡೀತಾ ಇದೆ. ಹೇಗೆ ಸಿಕ್ಕಪ್ಪ ಈ 12,000 ವಿಚಾರಗಳು ಅಂತಂದ್ರೆ, ಕೀರ್ತನೆಗಳು ಅಂದ್ರೆ, ತಿರುಮಲ ತಿರುಪತಿ ಬೆಟ್ಟದ ದೇವಸ್ಥಾನದಲ್ಲಿ ಇವೆಲ್ಲವೂ ಕೂಡ ಸಂಗ್ರಹವಾಗಿರುವಂತೆ ಕಂಚಿನ ಒಂದು ಶೀಟ್ ನಲ್ಲಿ ಎನ್ಗ್ರೇವ್ ಮಾಡಿ ಕೆತ್ತಿ ಅದನ್ನ ಇಟ್ಟಿರುತ್ತೆ. ಅದಕ್ಕೂ ಮುಂಚೆ ಅದು ಕಾಳೆಗರಿನಲ್ಲಿ ಅವರು ಅನ್ನಮಯ್ಯ ಅವರೇ ಕೈಯಿಂದ ಬರೆದಿದ್ರು ಅಂತಕ್ಕಂಥ ಒಂದು ವಿಚಾರ ಪ್ರತೀತಿ ಇದೆ. ಅವರು ಸಾಳುವ ನರಸಿಂಹರ ಕಾಲದಲ್ಲಿ, ಆಗಿನ ಕಾಲದಲ್ಲೇ ಈತನೇ ಸರ್ ಹೇಳಿದ್ರು ತೆಲುಗುನಲ್ಲಿ, ಬಹಳ ದೊಡ್ಡ ಪ್ರಸಿದ್ಧ ದೊರೆ ಸಾಳುವ ನರಸಿಂಹ ಅವ್ರ ಕಾಲದಲ್ಲಿನೇ ಅವಾಗ ಅವರು ಅದನ್ನ ಕೀರ್ತನೆಗಳನ್ನ ಬರೆದಿರ್ತಕ್ಕಂಥ ಸಂಗತಿ ಬೆಳಕಿಗೆ ಬಂದಿದೆ. ಅವರೇ ಹೇಳಿದಾಗೆ ಸಾಳುವ ನರಸಿಂಹರು ಭಗವಂತನ ಬಗ್ಗೆ ಇಷ್ಟೆಲ್ಲ ಹಾಡಿ ಹೊಗಳ್ತೀಯ, ನಾಮಸ್ಮರಣೆ ಮಾಡ್ತೀಯ, ನನ್ನ ಬಗ್ಗೆನೂ ಕೂಡ ನಾಮಸ್ಮರಣೆ ಮಾಡು, ನನಗೆ ಕೇಳಲಿಕ್ಕೆ ಇಷ್ಟ ಅಂದಾಗ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಭಗವಂತನಿಗೆ ಮಾತ್ರ ನನ್ನ ಕೀರ್ತನೆಗಳು, ನಾಮಸ್ಮರಣೆ ಶಾಶ್ವತವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನ ರಾಜನಿಗೆ ಹೇಳ್ತಾರೆ. ಸೊ ಈ ಒಂದು ಭಕ್ತಿ ಭಾವ ಪರಾಕಾಷ್ಠೆ ಅವರಲ್ಲಿ ಮೇಳೈಸಿತ್ತು ಅಣ್ಣಮಯ್ಯನವರು. ಇದು ನನಗೆ ಬಹಳ ಮನಸ್ಸಿಗೆ ತಟ್ಟಿದಂತ ವಿಚಾರ. ಎಷ್ಟೋ ವರ್ಷಗಳ ಕಾಲದಿಂದ ನಾವು ಅದನ್ನ ತಿಳ್ಕೊಂಡಿರಲಿಲ್ಲ. ಇಲ್ಲೂ ಕೂಡ ಕರ್ನಾಟಿಕ್ ಮ್ಯೂಸಿಕ್, ನಾವೇನು ಕರ್ನಾಟಿಕ್ ಸಂಗೀತ ಅಂತ ಹೇಳ್ತೀವಿ, ಅದರಲ್ಲಿ ಈ ಕೀರ್ತನೆಗಳು ಬಹಳಷ್ಟು ಪ್ರಸಿದ್ಧಿಯಾಗಿ ಆಗುತ್ತೆ. ಪುರಂದರದಾಸರು, ಕನಕದಾಸರು ಇವರೆಲ್ಲ ಕೇಳಿದೀವಿ ಕರ್ನಾಟಕ ಸಂಗೀತದಲ್ಲಿ. ಆ ವಿಚಾರಗಳನ್ನ ನಾವು ಜ್ಞಾಪಿಸ್ಕೊಳ್ತಾ ಅವರ ಜನ್ಮ ದಿನೋತ್ಸವದಂದು ಅವರು ಮಾಡಿದಂತಹ ಸಾಧನೆ, ಕೀರ್ತಿ, ಈಗ ತಾನೇ ಬ್ರಹ್ಮನೊಕ್ಕಟೆ ಅಂತಕ್ಕಂಥ ಹಾಡನ್ನ ಹೇಳಿದ್ರು. ಅದರಲ್ಲಿ ಎಲ್ಲ ಜಾತಿ ಧರ್ಮ ಯಾವುದೋ ಬೇರೆ ಬೇರೆ ಎಲ್ಲ, ಎಲ್ಲರೂ ಒಂದೇ, ಮನುಷ್ಯರು ಒಂದೇ. ಅದು ವಿಶಿಷ್ಟಾದ್ವೈತ ಮತ್ತು ಅದ್ವೈತದಲ್ಲಿ ಶಂಕರಾಚಾರ್ಯರು ಮತ್ತೆ ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತದಲ್ಲಿ ಅದನ್ನೇ ಹೇಳಿದ್ದ, ಅದ್ವೈತ ಫಿಲಾಸಫಿ ಎಲ್ಲ ಒಂದೇ, ಈ ಜಗತ್ತಿನಲ್ಲಿ ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ, ನಾನು ಮತ್ತೆ ಪರಮಾತ್ಮ ಒಂದೇ ಅಂತಕ್ಕಂಥ ವಿಶೇಷವಾದ ಭಕ್ತಿಪೂರ್ವಕ ಮಾತುಗಳನ್ನ, ಜ್ಞಾನಗಳನ್ನ ಪಸರಿಸಿದ್ದು ಅಣ್ಣಮಾಚಾರ್ಯರು 15ನೇ ಶತಮಾನದಲ್ಲಿ. ಅದಕ್ಕಾಗಿ ಅವರನ್ನ ಪಿತಾಮಹ, ಕೀರ್ತನೆಗಳ ಪಿತಾಮಹ ಅಂತ ಕರೀತಾರೆ. ಹಾಗೆ ಅಲ್ಲಸಾಂಗಿ ಪೆದ್ದಣ್ಣ ಇರ್ಬೋದು, ಅವರು ಕೂಡ ಕೀರ್ತನೆಗಳ ಪಿತಾಮಹರಾಗಿರ್ತಾರೆ. ಗ್ರ್ಯಾಂಡ್ ಫಾದರ್ ಆಫ್ ಆಲ್ ದೀಸ್ ಸಂರಚನೆಗಳು, ಕೀರ್ತನೆಗಳು, ಸಂಕೀರ್ತನೆಗಳು ಅಂತ, ಸಂಕೀರ್ತನೆಗಳು ಅಂತ ಕರೀತಾರೆ. ಸೊ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳೆಲ್ಲ ಈ ಒಂದು ಸಮಾರಂಭ, ಒಂದು ಜಯಂತ್ಯೋತ್ಸವ ಒಳ್ಳೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ದಿನ ಆಚರಣೆ ಮಾಡ್ತಿದ್ದೀವಿ. ಸೊ ಎಲ್ಲ ಪರಿಸರವನ್ನು ರಕ್ಷಿಸೋಣ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ನೆನೆಸ್ಕೊಳ್ತಾ, ಅವರು ಮಾಡಿದ ಒಳ್ಳೆಯ ಸದ್ಗುಣಗಳು, ಅವರ ಕೆಲಸಗಳನ್ನ ಮೆಲುಕು ಹಾಕ್ತಾ, ನಾವು ಕೂಡ ದಿಕ್ಕಿನಲ್ಲಿ ಒಳ್ಳೆಯವರಾಗ್ತಾ ಬದುಕೋಣ. ಜಗತ್ತಿನೆಲ್ಲೆಡೆ ನಮ್ಮ ಒಳ್ಳೆಯ ಕೆಲಸಗಳು ಅಜರಾಮರಾಗಿ ಉಳಿಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ರಿಜಿಸ್ಟ್ರಾರ್ ఎవాల్యుయేషన్ గారు హెచ్ విశ్వనాథ్ గారు, ఆచార్య హెచ్ విశ్వనాథ్ గారిని మాట్లాడాల్సిందిగా కోరుకుంటున్నాం. ಇಲ್ಲಿ ಅನ್ನಮಾಚಾರ್ಯರ ಪ್ರತಿಯೊಂದು ಕೀರ್ತನೆಗಳು ಕೂಡ ಮಾನವನ ಬದುಕಿಗೆ, ಮಾನವನ ಬದುಕು ಹೇಗೆ ಭಕ್ತಿಯ ಮುಖೇನ ಚಿಕಿತ್ಸಾ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಜೊತೆಗೆ ಭಕ್ತಿಯ ರಸವನ್ನು ಹತ್ತಿ ಸಾಮಾಜಿಕರಿಗೆ ಉಡಬಡಿಸತಕ್ಕಂಥ ಕೀರ್ತನೆಗಳು ಇಡೀ ವಿಶ್ವಾದ್ಯಂತ ಅದು ವ್ಯಾಪಿಸತಕ್ಕಂಥದ್ದು ಅನ್ನಮಾಚಾರ್ಯರಿಗೆ ಅದು ತಲುಪ್ತದೆ. ಅವರು ಅನೇಕ ಸಂಕೀರ್ತನೆಗಳ ಜೊತೆಯಲ್ಲಿ ಅಧ್ಯಾತ್ಮ ಮತ್ತು ಪಾರಮಾರ್ಥದ ಚಿಂತನೆಗಳನ್ನು, ಅಧ್ಯಾತ್ಮ ಪಾರಮಾರ್ಥ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಅಂತ ಹೇಳ್ತಾರೆ. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರೆ ಇಡೀ ತನ್ನ ಕೀರ್ತನೆ ಉದ್ದಕ್ಕೂ ಕೂಡ ಶ್ರೀಮನ್ ತಿರುಪತಿ ತಿಮ್ಮಪ್ಪನನ್ನೇ ಆತ ನೆಲೆಯಾಗಿಟ್ಟುಕೊಂಡು
ತನ್ನ ಇಡೀ ಕೀರ್ತನೆಗಳಲ್ಲಿ ಕೂಡ ಅಂಕಿತವನ್ನು ಕೂಡ ಇಟ್ಟುಕೊಂಡು ಅನೇಕ ಸನ್ಮಾರ್ಗದ ಕೀರ್ತನೆಗಳು ಬರೆಯೋದ್ರ ಜೊತೆಗೆ ಮನುಷ್ಯ ಬದುಕಿನ ನಡುವೆ ಒಂದು ಸನ್ಮಾರ್ಗವನ್ನ ಭಕ್ತಿಯ ಮುಖೇನ ನಮ್ಮನ್ನು ತಿದ್ದಿರ್ತಕ್ಕಂಥದ್ದು ಯಾರಂದ್ರೆ ಮಹಾನ್ ಕೀರ್ತನೆಕಾರ ಆಚಾರ್ಯ ಅನ್ನಮಾಚಾರ್ಯ ಅಂತಕ್ಕಂಥದ್ದನ್ನ ನಾವು ಕೂಡ ಅರ್ಥ ಮಾಡ್ಕೊಂಡು ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ಕೂಡ 16 ಮತ್ತು 15ನೇ ಶತಮಾನದ ಕಾಲಘಟ್ಟ ಒಂದು ಕಾಲದಲ್ಲಿ ಸಾಹಿತ್ಯ ಉಚ್ಛಾಯ ಸ್ಥಿತಿ ಇರ್ತಕ್ಕಂಥ ಸಂದರ್ಭ 2ನೇ ಶತಮಾನ ಮತ್ತು 8ನೇ ಶತಮಾನ. ಅದು ಏನಾಗಿತ್ತು ಅಂದ್ರೆ ಅದೊಂದು ರಾಜಾಶ್ರಯವನ್ನು ಹೊಂದಿರತಕ್ಕಂಥ ಸಾಹಿತ್ಯವಾಗಿತ್ತು. ಆ ಸಾಹಿತ್ಯವನ್ನು ಏನ್ ಮಾಡಿದ್ರೆ ರಾಜಾಶ್ರಯದಲ್ಲಿ ಬಂದಿಯಾಗಿದ್ದ ಸಾಹಿತ್ಯ ವಾಹಿನಿಯನ್ನು ಜನಸಾಮಾನ್ಯರಿಸಿದ ಅಧಿಕಾರಗಳು ವಚನಕಾರರು. ವಚನಗಳೇ ಉಪನಿಷತ್ತುಗಳು. ವಚನಕಾರ ನಮ್ಮ ಋಷಿಗಳಂತ ಹೇಗೆ ನಾವು ಹೇಳ್ತೀವೋ ಅದರ ಆಚೆ ಜನಸಾಮಾನ್ಯರಿಗೆ ತರತಕ್ಕಂಥ ಸಾಹಿತ್ಯ ಅದಾಗಿತ್ತು. ನಂತರದ ಒಂದು ಕ್ರಾಂತಿಕಾರಕವಾದಂತ 15 ಮತ್ತು 16ನೇ ಶತಮಾನದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಹಾಡು ಗಬ್ಬಗಳ ಮುಖೇನ ಮನೆ ಬಾಗಿಲಿಗೆ ಭಕ್ತಿಯನ್ನು ತೆಗೆದು ಹೋಗ್ತಕ್ಕಂಥ ಸಾಹಿತ್ಯ ಯಾವ್ದಾರಿದ್ರೆ ಅದು ಕೀರ್ತನೆ ಅಥವಾ ದಾಸ ಸಾಹಿತ್ಯ ಅಂತಕ್ಕಂಥದ್ದನ್ನ ಆಂಧ್ರದಲ್ಲಿ ಕರೀತಾರೆ, ಕರ್ನಾಟಕದಲ್ಲಿ ಕರೀತಾರೆ. ಕರ್ನಾಟಕದ ಅಶ್ವಿನಿ ದೇವತೆಗಳು ಅಂದ್ರೆ ಒಂದು ಪುರಂದರ, ಒಂದು ಕನಕ. ಪುರಂದರದಾಸರ ಸಂಗೀತ ಬ್ರಹ್ಮ ಅಂತ ಹೇಗೆ ಕರೆದು, ಪೆದ್ದಳನಲ್ಲಿ ಹೇಗೆ ಕರೆದು ಮತ್ತು ಆಚಾರ್ಯ ಅನ್ನಮಯ್ಯನ ಕರೆದು, ಅದೇ ರೀತಿ ನಮ್ಮ ಕರ್ನಾಟಕದ ಅಶ್ವಿನಿ ದೇವತೆಗಳು ಯಾರಂದ್ರೆ ಅದು ಪುರಂದರ ಕನಕ. ಅವರ ಪೂರ್ವನಾಮ ಪುರಂದರ ಶ್ರೀನಿವಾಸ ನಾಯಕ, ಇವರ ಪೂರ್ವ ತಿಮ್ಮ ನಾಯಕ ಅಂತೇಳಿ. ಅವರು ಬೀರಮ್ಮ ಬಚ್ಚಮ್ಮನ ಮಗನಾಗಿ ಹೇಗೆ ತಾನು ಜನಿಸ್ತಾನೆ, ಜನಿಸಿದ ಮೇಲೆ ಅನೇಕ ಕಾಲದವರೆಗೆ ಅವ್ರಿಗೆ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಬೀರಪ್ಪನಿಗೆ ಒಂದು ಕನಸಿನಲ್ಲಿ ಅದು ಒಂದು ಪ್ರೇರಣೆ ಆಗಿದೆ ಬಚ್ಚಮ್ಮನಿಗೆ. ಅವಾಗ ಅವರಿಗೆ ನೀನು ಒಂದು ಗಂಡು ಮಗುವಿಗೆ ಜನ್ಮ ತಾಳ್ತಾರೆ, ಅದಕ್ಕೆ ತಿಮ್ಮ ಅಂತ ಹೆಸರಿರ್ತಾರೆ. ಅಲ್ಲಿಂದ ಅವರು ತಿಮ್ಮನಾಗಿ, ತಿಮ್ಮ ನಾಯಕನಾಗಿ, ದಾಸನಾಗಿ ಮತ್ತು ಕವಿಯಾಗಿ, ವಿಮರ್ಶಕನಾಗಿ ಹೇಗೆ ಕರ್ನಾಟಕದ ಸಾಹಿತ್ಯದಲ್ಲಿ ಅಭೂತಪೂರ್ವವಾದಂತ ಹೆಸರು ಗಳಿಸಿರ್ತಕ್ಕಂಥ ಕೀರ್ತನಕಾರ ಯಾರಂದ್ರೆ ಅದು ಕನಕದಾಸ ಅಂತಕ್ಕಂಥದ್ದನ್ನ ನಾವು ಪ್ರಾಮಾಣಿಕವಾಗಿ 5 ಅವರು ಮಹತ್ ಬೃಹತ್ವಾದಂತ ಕಾವ್ಯವನ್ನು ಬರೀತಾರೆ. ಒಂದು ಯಾವ್ದಂತ ಹೇಳಿದ್ರೆ ಅವರು ಒಂದು ಸಾಂಗತ್ಯ ಮತ್ತು ಷಟ್ಪದಿಗಳನ್ನು ಬರೀತಾರೆ. ಅವ್ರು ಇಡೀ ತನ್ನ ಆದಿಕೇಶವನ್ನ ಅಂಕಿತವನ್ನು ಹಿಡಿದು ನನ್ನವರ ತನ್ನ ಹರಿಭಕ್ತ ಸಾರ ಬರೆಯೋದಕ್ಕಿಂತ ಮುಂಚೆ ಸುಮಾರು 1422 ಸಾಂಗತ್ಯ ಉಳಿತಕ್ಕಂಥ ಬೃಹತ್ ಕಾವ್ಯವನ್ನು ಬರೀತಾರೆ. ಮೋಹನ ತರಂಗಿಣಿ ಅಂತಕ್ಕಂಥದ್ದು ಬರೀತಾರೆ. ಇಲ್ಲಿ ಕೂಡ ಹನುಮಾಚಾರ್ಯ ಕೂಡ ಸಾವಿರಾರು ಕೀರ್ತನೆಗಳನ್ನ ಇಡೀ ಜನಮಾನಸದ ಬದುಕಿಗೆ ಉಳಿದೆ ಅಂತಕ್ಕಂಥದ್ದನ್ನ ಕೀರ್ತನೆ ಮುಖಾಂತರ ಭಕ್ತಿಯ ಮೇಲೈಸ್ತಕ್ಕಂಥದ್ದು. ಒಬ್ಬ ರಾಜನು ಕೂಡ ಅದನ್ನ ದಿಗ್ಭ್ರಮೆ ಆಗ್ತಕ್ಕಂಥ, ಯಾಕಂದ್ರೆ ನಮ್ಮ ಹರಿಹರನ ರಗಳೆಗಳಲ್ಲಿ ನಾವು ನೋಡ್ತೀವಿ. ಹರಿಹರ ಏನ್ ಮಾಡ್ತಾರೆ, ನಾಲಿಗೆಯಿಂದ ಶಿವನಿಗೆ ಮಾರಿರ್ತಾನೆ, ಬಟ್ ಯಾರಿಗೆ ಶಿವನ ಸುದ್ದಿ ಬಿಟ್ಟು ಬೇರೇನು ಹೇಳೋದಿಲ್ಲ ಅವರು. ಯಾಕಂದ್ರೆ ಅವರು ಬಸವರಾಜ ದೇವರಗಳೇ ಆಗ್ಬೋದು, ಮೆರಮಿಂಡ ದೇವರಗಳಾಗ್ಬೋದು, ಇಳಿಯಮಂಡನ ಗುಡಿಮಾರನಗಳಾಗ್ಬೋದು ಬಸವ ಮತ್ತು ಇಳಿಯಂಡನ ಗುಡಿಮಾರ ಜೊತೆಗೆ ಅನೇಕ ಭಕ್ತಿಯ ಮುಖ್ಯವಾಗಿ ಏನ್ ಬರೀತಾರೋ ಆ ರೀತಿಯಾಗಿ ಹನುಮಾಚಾರ್ಯರು ಕೂಡ ಅನೇಕ ಕೀರ್ತನೆಗಳ ಮುಖೇನ ನಮ್ಮ ಭಕ್ತಿಯ ಸನ್ಮಾರ್ಗವನ್ನು ಮಾಡ್ತಾರೆ. ಇಲ್ಲಿ 2 ಒಂದು ಪವಾಡಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಯಾಕಂತ ಹೇಳಿದ್ರೆ ಈ ಪವಾಡರ್ಸ್ ಯಾಕಂದ್ರೆ ಮೋಹನ ತರಂಗಿಣಿ ಆದ್ಮೇಲೆ ಅವ್ರೇನು ನಳಚರಿತೆ ಅಂತ ಬರೀತಾರೆ. ನಳಚರಿತೆ ಆದ್ಮೇಲೆ ಇಡೀ ವರ್ಗ ಸಂಘರ್ಷಿಗೆ ನನ್ನಮಯ್ಯನವ್ರು ಹೇಳ್ತಾರೆ, ಈ ಜಗತ್ತು ನಾಯಿಗೂ ಒಂದು ಬೆಲೆ ಇರಬೇಕು, ಕುದುರೆಗೂ ಒಂದು ಬೆಲೆ, ಕತ್ತಿಗೂ ಒಂದು ಬೆಲೆ ಇರಬೇಕು, ಮನುಷ್ಯ ಜೀವಾತ್ಮಗಳ ಲೇಸ್ ಅಂತಕ್ಕಂಥ ಏನು ವಚನಕಾರರು ಹೇಳಿದ್ರು ಆ ವಚನದ ಮುಖೇನ ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಯಾಕಂದ್ರೆ ಭಕ್ತಿಯ ಅವರ ಎಲ್ಲವೂ ಕೂಡ ಆ ಕೀರ್ತನೆಗಳು ಬಂಗಾರದ ಕಣಜಗಳಾಗೆ ಇವತ್ತು ಹೊರಹೊಮ್ಮಿದೆ ಅನ್ನೋದಕ್ಕೆ ಕನಕಪುರಲ್ಲಿ ಏನ್ ಮಾಡ್ತಾರೆ, 2 ಸಂಗತಿಗಳನ್ನು ಇರ್ತಾರೆ. ನಾನು ಓದರೆ ಓದಿರು, ಬಾಳೆಹಣ್ಣಿನ ಪ್ರಸಂಗ ಮತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪ್ರಸಂಗ ಅಂತೇಳಿ 3 ಅಂದ್ರೆ 5-6 ಪವಾಡಗಳಿದ್ದಾವೆ. 5-6 ಪವಾಡಗಳಲ್ಲಿ ನಾನು ಓದರೆ ಓದಿನ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂಥ ಪವಾಡ. ಅದು ವ್ಯಾಸರಾಯನ ಶಿಷ್ಯರಾಗಿ ಒಂದು ವ್ಯಾಸಕೂಟ, ಒಂದು ದಾಸಕೂಟ ಅಲ್ಲಿರ್ತಕ್ಕಂಥ ನಳನತಿ ಇರ್ತಾರೆ. ಆದ್ಯ ಕೀರ್ತನಕಾರ ಸಿಗದ ಒಂದು 5 ಕೀರ್ತನೆಗಳು ನಮ್ಮಲ್ಲಿ ಸಿಗ್ತವೆ. ಪೆದ್ದಳನ ಒಂದು ಹೇಗೆ ಸಿಗ್ತದೋ, ಹನುಮಾಚಾರ್ಯ ಹೇಗೆ ಸಿಗ್ತದೆ, ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಲೋಕ ಕೂಡ ಬಹಳ ಶ್ರೀಮಂತವಾದಂಥ ಸಾಹಿತ್ಯ. ಯಾಕಂದ್ರೆ ನಮಗೂ ಮತ್ತು ತೆರಿಗೆ ನೀಡತಕ್ಕಂಥ ಅವಿನಾಭಾವ ಸಂಬಂಧ ತಿಳಿದಾಗಿ ಬಹಳ ಅದ್ಭುತವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಲಿಪಿನೂ ಕೂಡ ಬಹಳ ಸ್ವಾಮ್ಯತೆಯನ್ನು ಕೂಡ ಹೊಂದುತ್ತದೆ. ಅಲ್ಲಿ 2 ಪವಾಡಗಳು ಏನಂದ್ರೆ, ಅವರು ಒಂದು ಕನಕ ಕೂತಿರ್ತಾನೆ, ಕೂತಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವ್ನು ಬಹಳ ಕ್ಲೋಸ್ ಬಂದಿದ್ದಾರೆ ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಕೇಳ್ತಾನೆ. ನೀನು ಹೋಗಲ್ಲ ಅಂತ ಯಾರು ವ್ಯಾಸರಾಯರು ಕೇಳ್ತಾರೆ, ನಾನು ಹೋಗ್ಬೋದೇನಪ್ಪ ಅಂತ ಕೇಳಿ, ನಾನು ಅಕ್ಷರ ಏನಾದ್ರು ಹೋಗಿ ಆಚೆ ಪಕ್ಕಕ್ಕಿಟ್ರೆ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲ, ನಾನು ಅಂತಕ್ಕಂಥದ್ದು ಅದು ಬಹಳ ಗುಣಕಾಲ ಪ್ರಭಾವಿ ಅಂತಕ್ಕಂಥದ್ದು. ಇಲ್ಲಿ ಕೂಡ ರಾಜನಿಗೆ ಹೇಗೆ ಹನುಮಾಚಾರ್ಯರ ತಿಳುವಳಿಕೆ ಹೇಳೋದು ಆ ರೀತಿಯಾದಂಥ ಆ ಒಂದು ಪ್ರಸಂಗ ಬರ್ತದೆ.
ಇನ್ನೊಂದು ಬಾಳೆಹಣ್ಣಿನ ಪ್ರಸಂಗ. ಯಾರು ಕಾಣದ ಜಾಗದಲ್ಲಿ ನೀನು ಬಾಳೆಹಣ್ಣು ತಿನ್ಕೊಂಬ ಅಂತ ಹೇಳಿದಾಗ ಎಲ್ಲರೂ ಕೂಡ ಅನೇಕ ವರ್ಗದವರು ಹೋಗಿ ನೀರಿನಲ್ಲಿ ಮುಳುಗ್ತಿರ್ತಾರೆ, ಕತ್ಲಲ್ಲಿ ತಿಂತಾರೆ, ಎಲ್ಲೋ ಹೋಗಿ ತಿಂತಾರೆ. ಆದ್ರೆ ಮಗು ಮಾತ್ರ ಬಾಳೆಹಣ್ಣು ಹಿಡ್ಕೊಂಡು ಹಿಂಗೆ ಬರ್ತಾರೆ, ಚಿಪ್ಪು ಮೂರು ಹಾಕಿ ಬಂದು ನಿತ್ಕೊಳ್ತಾನೆ. ಯಾಕಪ್ಪ ಕನಕ ನೀನ್ ಯಾಕೆ ತಿನ್ಲಿಲ್ಲ ಅಂತ ಕೇಳಿದ್ರು. ನೋಡಿ, ಸರ್ವಾಂತರ್ಯಾಮಿ ಆದಂತ ಪರಮಾತ್ಮ ಎಲ್ಲಿಲ್ಲ, ಅದರಿಂದ ಆತನ ಆದಿಕೇಶ್ವರ ಕೃಪೆ ಇಲ್ಲದ್ರೆ ಎಲ್ಲಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಬಾಳೆಹಣ್ಣು ವಾಪಸ್ ಕೊಡ್ತೇನೆ. ಅನೇಕ ಪ್ರಸಂಗದಲ್ಲಿ ಲಾಸ್ಟ್ ಆಗಿ ಅವರ ಪ್ರಸಂಗ ಏನಂತಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ. ಕೊನೆಯದಾಗಿ ನನ್ನ ಹಣ್ಣನ್ನು ಮುದುಕನಾಗಿರ್ತಕ್ಕಂಥ ಕನಕ ಒಂದೇ ನನ್ನ ಸೇವೆಗೆ ಒಂದು ದಿನ ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾನೆ. ತಿರುಪತಿ ತಿಮ್ಮಪ್ಪನಿಗೆ ಅರ್ಚಕರಿಗಾಗಿದ್ದ ಅಶ್ರುವಾಣಿ ಒಂದು ನುಡಿತದೆ. ಇವತ್ತು ನನ್ನ ಭಕ್ತ ಬರ್ತಾನೆ, ಅವನನ್ನು ವಿಜೃಂಭಣೆಯಾಗಿ ನನ್ನ ಕರಸ್ಥಾನಕ್ಕೆ ನೀವು ಕರೆದಿರ್ಬೇಕಂತೇಳಿ ಸಾಮಂತರಿಗೆ ಹೇಳ್ತಾರೆ. ಆ ಸಾಮಂತರು ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿಂದ ಎಲ್ಲರೂ ನೋಡ್ತಾರೆ, ಅವ್ರು ಯಾರು ಅಂತ ಕಾಣಿಸಲ್ಲ. ಇಡೀ ತಿರುಮಲದಿಂದ ನಡ್ಕೊಂಡು ಬೆಟ್ಟದಿಂದ ಹೋಗ್ತಾರೆ. ಅವರ ಶುದ್ಧ ಹರಿಸ್ತುತಿಯನ್ನು ಮಾಡ್ತಾ ಮಾಡ್ತಾ ಕುಣಿತಾ ಕುಣಿತಾ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಯಾರು ಕೂಡ ಅವರನ್ನು ಗುರುಸ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಕೊರಿಯುವಂತಕ್ಕಂಥ ಚಳಿ ಕನಸಾಗರ ಹೊಂದಿರ್ತದೆ. ಒಂದು ಮೂಲೆಯಲ್ಲಿ ಆತ ಮಲಗ್ತಾನೆ ಕನಕ. ದೇವರ ದರ್ಶನ ಕೊಡೋದರಿ ಅಂತೇಳಿ ಆ ಸಂದರ್ಭ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಆ ಚಳಿ ಕೊಯ್ಯತಕ್ಕಂಥದ್ದು ಶ್ರೀನಿವಾಸನ ಹೊಂದಿರ್ತಕ್ಕಂಥ ಪೀತಾಂಬರ ಅವನ ಮೈ ಮೇಲೆ ಮಲಗಿದಾಗ ಬಿದ್ದಿರ್ತದೆ. ಅವಾಗ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಬೆಳಗಿನ ಜಾವ 4 ಗಂಟೆಗೆ ಪೂಜೆ ಪುನಸ್ಕಾರಗಳು ತಿರುಪತಿ ದೇವಾಲಯದಲ್ಲಿ ನಡೀತದೆ. ಅವಾಗ ಮುಖ್ಯ ಅರ್ಚಕ ಹೋಗಿ ನೋಡಿದಾಗ ಪೀತಾಂಬರ ಅಯ್ಯೋ ಕಳತನವಾಗಿದೆ, ಯಾರು ಪೀತಾಂಬರವನ್ನು ಒಯ್ದಿದ್ದಾರೆ, ಹಿಡಿದು ಹೇಳಕ್ಕಂತ ಆಮೇಲೆ ಅವ್ರು ಯಾರು ಇರ್ತದಂತೆ ಆ ಕನಕನ ಮೇಲೆ ಪೀತಾಂಬರವನ್ನು ತೆಗೆದುಕೊಂಡಾಗ ಅವನಿಗೆ ಚಳಿಯೇಟನ್ನು ಬಾರಿಸ್ತಾರೆ. ಕನಕನ ಆ ಕನಕನೇ ಬಾರಿಸ್ತಕ್ಕಂಥ ಒಂದೊಂದು ಚಳಿಯೇಟು ತಿಮ್ಮಪ್ಪನ ಒಂದು ವಿಗ್ರಹದಲ್ಲಿ ಮೂಡ್ತಾ ಬರ್ತದೆ. ಅವಾಗ ಅವನು ಪ್ರಧಾನ ಅರ್ಚಕ ಅದು ತುಂಬಾ ಆಶ್ಚರ್ಯವಾಗಿ ಅಯ್ಯೋ ನಿಲ್ಸಿ 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 ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತದೆ. ಆ ಒಂದು ಇದು ನಡೆದಿರ್ತಕ್ಕಂಥ ಬಹಳ ಸದೃಶವಾದಂತ ಇವತ್ತು ಕೂಡ ಅವರ ಪಾಲಿಕೆಗಳು ಅವರ ದೇವರಿಗಳು ಕೂಡ ಇವತ್ತು ನೀವಲ್ಲಿ ಹೋಗಿ ನೋಡಬಹುದು. ಆ ಸಂದರ್ಭದಲ್ಲಿ ಆಮೇಲೆ ಹೇಳಿ ನಿಲ್ಲಿಸಿದಾಗ ಅವ್ರನ್ನ ಕರೆದು ನನಗೆ ಬಹಳ ತಪ್ಪಾಯ್ತು, ಪ್ರಮಾದವಾಯ್ತು ಅಂತ ಹೇಳಿ ಅವರನ್ನ ಕರೆಸಿ ಮೆರವಣಿಗೆ ಮೂಲಕ ಮಾಡಿ ಈ ರೀತಿಯಾದಂತಹ ಭಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಭಕ್ತಿ ಮಾರ್ಗ ಎಷ್ಟು ಮುಖ್ಯ ಅಂತಕ್ಕಂಥದನ್ನ ಬಹಳ ವಿಸ್ತೃತವಾಗಿ ನಾವು ಮಾತನಾಡಬಹುದು. ಹಂಗಾಗಿ ಇಂಥ ಹನುಮಾಚಾರ್ಯರ ಇವತ್ತು ಜಯಂತಿ ಅಂತಕ್ಕಂಥದ್ದು ಇದೊಂದು ತೆಲುಗು ಡಿಪಾರ್ಟ್ಮೆಂಟ್ಗೆ ಮಾತ್ರ ಆಗಲಾರದು. ಭಕ್ತಿ ಅಂತಕ್ಕಂಥ ಸರ್ವಂತರ್ಯ ಎಲ್ಲರಿಗೂ ತಲುಪಬೇಕು, ಎಲ್ಲರನ್ನೂ ಮುಟ್ಟಬೇಕು. ಅದ್ರ ಮುಖೇನ ಮಾತ್ರ ಈ ಜಗತ್ತಲ್ಲಿ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಅಹಂಕಾರ, ಯಾಕಂದ್ರೆ ನಮ್ಮ ಷಡ್ವರ್ಗಗಳನ್ನು ಯಾವತ್ತು ಅವನು ಮುರಿತಾನೋ ಅವತ್ತು ಅವನಾಗ್ತಾನಂದ್ರೆ ಯಾವತ್ತೇ ಒಂದು ಪಾರಮಾರ್ಥವನ್ನು, ಅಧ್ಯಾತ್ಮವನ್ನ, ಫಿಲಾಸಫಿಯನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಾಸ್ತವದ ತಲೆಯಲ್ಲಿ ಮಾತ್ರ ಬಹಳ ಮುಖ್ಯ. ವಾಸ್ತವದ ತಲೆಯಲ್ಲಿ ಯಾವತ್ತು ಇರೋದು ಅದು ಯಾವತ್ತು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಪಾಪ ಹಾಡು ಹೇಳಿದ್ದಾರೆ. ನಾನು ಒಂದೆರಡು ಸಾಲ ಹೇಳಿ ಮಾನ್ಯ ಕುಲಪತಿಗಳಲ್ಲಿ ಆದರೆ ಅವರು ಎಲ್ಲರೂ ಕೂಡ ತಿರುಪತಿ ಹೇಳಿದ್ರೆ ಶಿವನನ್ನ ಕುರಿತು ಹೇಳ್ಬೋದು ಅಂತಕ್ಕಂಥದ್ದು ಹೇಳಿ ಇವತ್ತು ಭಕ್ತಿಯ ನೆಲೆಗಟ್ಟಿನಲ್ಲಿ ಭಕ್ತಿ ಮಹೋತ್ಸವನೇ ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೆದಕ್ಕೆ ಕಾರಣ. ಆದ್ರೆ ಈ ಸಂತೋಷದ ಸಂಭ್ರಮಾಚರಣೆಯಲ್ಲಿ ನಮ್ಮ ಮಾನ್ಯ ಕುಲಪತಿಗಳ ಹುಟ್ಟುಹಬ್ಬ ಇರೋದ್ರಿಂದ ಅದು ಹಾಡು ಕೂಡ ಡೆಡಿಕೇಟೆಡ್ ಫ್ರಮ್ ಮಿಸ್ಟರ್ ಆರ್ ಶಿವಪ್ಪ ಅರಸಿ ಅವರಿಗೆ ಅದನ್ನ ಡೆಡಿಕೇಟ್ ಮಾಡ್ತಾ ಶಂಕರ ನಾದ ಶರೀರ ಪರ ವೇದ ವಿಧಾರ ಶ್ರೀಮೇಶ್ವರ ಶಂಕರ ಪ್ರಾಣಮುನಿ ಮುನಿ ದಾನಮನಿ ಧ್ವನಿ ಪ್ರಾಣಮೇ ಗಾನಮೇ ಮೌನ ವಿಚಕ್ಷಣ ಗಾನ ವಿಲಕ್ಷಣ ಪ್ರಾಣವೇ ಗಾನಮಿ ನಾದೋಪಾಶನ ಚೇತಿನ ಮಾರ್ಗಕ್ಕೂ ದೈವಾನನು ನೆನೈತೆ ಶಂಕರ ಗಂಧರ ಶಂಕರ ನಾದ ಶರೀರ ಪರ ವೇದ ವಿಧಾರ ಜೀವೇಶ್ವರ ಹಿರಿಮೆ ಮುರುಗುರು ಸಿರಿಮೆ ಮುರಮು ಸಿರಿ ಸಿರಿ ದೋಬರು ತಾಂಬರು ಹುರಿಮೆ ಮುರುಮುರು ಸರಿ ಸರಿ ನಮ್ಮನು ಸಿರಿ ಸಿರಿ ಮೋಬರು ತಾಂಬರು ಸರದ ಗಂಗಾ
ಶಂಕರ ನಾದ ಶರೀರ ಪರ ವೇದ ವಿದಾರ ಜೀವೇಶ್ವರ ಶಂಕರ ಶಂಕರ. ಥ್ಯಾಂಕ್ ಯು. తిరుమల తిరుమల ఎట్టున్నాపనం పాదము అంటే దండం పెట్టాల. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಅಟೆಂಡ್ ಮಾಡ್ತಾ ಇರುವಂಥದ್ದು. ಸಂಗೀತ ಕ್ಷೇತ್ರದಿಂದ ಬಂದಂತಹ ನಮ್ಮಂಥವರಿಗೆ ಇಡೀ ಮಾಸ ಸಂಕೀರ್ತನದ ಪರ್ವ ಅಂತಲೇ ಕರೆದು ಅದರ ಜೊತೆಗೆ ಭಾಗವಹಿಸುವಂಥದ್ದು ಇವತ್ತಿನಿಂದ ಆರಂಭವಾಗುವಂತಹ ಒಂದು ಪರ್ವ ದಿನ ಅಂತ ಹೇಳಿ ನಾವೆಲ್ಲರೂ ಬರೀ ಮೈಸೂರು ಮಾತ್ರವಲ್ಲ ಇಡೀ ವಿಶ್ವದಾದ್ಯಂತ ಇದನ್ನು ಮಾಡುವಂತಹ ಪರಿಪಾಠ ಎಲ್ಲ ಕಡೆಯಲ್ಲೂ ಕೂಡ ಬೆಳೆದು ಬಂದಿದೆ. ಯಾಕಂದರೆ ಸಂಗೀತಕ್ಕೆ ಭಾಷೆ ಇಲ್ಲ. ಎಲ್ಲ ಭಾಷೆಯನ್ನು ಒಳಗೊಂಡ ವಿಶ್ವ ಭಾಷೆಯನ್ನು ಮಾತಾಡಬಲ್ಲಂತಹ ಒಂದು ಪ್ರಕಾರ ಅಂತ ಹೇಳಿ ಅಂದರೆ ಅದು ಶಾಸ್ತ್ರೀಯ ಸಂಗೀತ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅಂತಹ ಅನ್ನಮಾಚಾರ್ಯರನ್ನ ಪದ ಕವಿತಾ ಪಿತಾಮಹ ಅಂತ ಹೇಳಿ ಕರೆಯಲ್ಪಟ್ಟ, ಸಂಕೀರ್ತನ ಲಕ್ಷಣವು ಅಂತ ಹೇಳಿ ಸಂಸ್ಕೃತದಲ್ಲಿ ಬಹಳ ಅದ್ಭುತವಾದಂತಹ ಕೃತಿ ರಚನೆಯನ್ನು ಮಾಡಿದ, ಅದನ್ನು ಅವರ ಮೊಮ್ಮಗನೇ ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನು ಮತ್ತೆ ವಿವಿಧ ಭಾಷೆಗಳಿಗೆ ಅದನ್ನು ಭಾಷಾಂತರವನ್ನಾಗಿ ಮಾಡಲಾಗಿದೆ. ಅಂತಹ ಸಂಕೀರ್ತನದ ಪೂರ್ಣ ಪ್ರಮಾಣದ ಲಕ್ಷಣವನ್ನ ತಗೊಂಡು ಬಂದು ತೆಲುಗಿನಲ್ಲಿದ್ದಂತಹ ಕೀರ್ತನೆಯ ಲಕ್ಷಣಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಂತಹ ಆಚಾರ್ಯರು ಅನ್ನಮಾಚಾರ್ಯರು. ನನಗೆ ಹೇಳಿರುವಂತಹ ವಿಷಯ ಅವರು ಮತ್ತು ಪುರಂದರದಾಸರಿಬ್ಬರನ್ನ ತೌಲನಿಕವಾಗಿ ನೋಡುವಂಥದ್ದು. ಇಂತಹ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮತ್ತು ಸಂಸ್ಕೃತಿಯ ವಿಷಯದಲ್ಲಿ ವಿಶೇಷವಾಗಿ ಸಂಸ್ಕಾರಹಿತವಾದಂತಹ ಶುಭಾಕಾಂಕ್ಷೆಗಳನ್ನು ಸದಾ ನೀಡುವಂತಹ ನಮ್ಮ ಕುಲಪತಿಗಳಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಲಿ ಮತ್ತು ಗುರು ಕೃಪೆಯಾಗಲಿ ಅಂತ ಹೇಳಿ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನಮ್ಮ ಮಾದರಿಯಲ್ಲೇ ಒಂದು ಪರ್ವ ದಿನವನ್ನ ಕಂಡಂತಹ ಸುದಿನ ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತಾತ್ಮಕವಾಗಿ ಜೊತೆಯಲ್ಲಿರುವಂತಹ ಅಷ್ಟೇ ಸರಳವಾಗಿ ಸ್ಪಂದಿಸಬಲ್ಲಂಥವರು ನಮ್ಮ ಕುಲಸಚಿವರು. ಸರ್, ತಾವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಖಂಡಿತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ. ಮತ್ತು ವಿಶ್ವನಾಥ್ ಸರ್ ಅವರ ಹಾಡುಗಾರಿಕೆಯನ್ನು ನಾನು ಮೊದಲ ಬಾರಿಗೆ ಕೇಳಿದ್ದು. ನಿಮ್ಮಿಬ್ಬರಿಗೂ ಕೂಡ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಮತ್ತು ಡೀನ್ ಶೈಕ್ಷಣಿಕ ಮೇಡಮ್ ಅವರು ಉಪಸ್ಥಿತಿದ್ದಾರೆ, ಅವರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಈ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ನಮ್ಮ ಮಾತೃಭಾಷೆಯ ಸಹೋದರ ಭಾಷೆ ತೆಲುಗು. ತೆಲುಗನ್ನ ಬಿಟ್ಟು ಕನ್ನಡಿಗರಿಗೆ ಇರೋಕ್ಕಾಗೋದಿಲ್ಲ, ವಿಶೇಷವಾಗಿ ಸಂಗೀತದಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ತ್ಯಾಗರಾಜರನ್ನ ಅನ್ನಮಯ್ಯರನ್ನ ಬಿಟ್ಟು ನಾವು ನಮ್ಮ ಬೆಳಗುಗಳನ್ನು ಯೋಚನೆ ಮಾಡೋಕ್ಕಾಗೋದೇ ಇಲ್ಲ. ಅಂತಹ ಒಂದು ಬಾಂಧವ್ಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದಂತಹ ತೆಲುಗು ಸಾಹಿತ್ಯವನ್ನ ಶಾಸ್ತ್ರೀಯವಾಗಿ ಬಲ್ಲಂತಹ ಮತ್ತು ವಿಭಾಗದ ಅಧ್ಯಕ್ಷರೂ ಆಗಿರುವಂತಹ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರಿಗೂ ಕೂಡ ಅಭಿನಂದನೆಗಳು ಮತ್ತು ಅವಕಾಶಕ್ಕಾಗಿ ಧನ್ಯವಾದಗಳು. ನಾನೆಲ್ಲ ಮಿತ್ರರಿಗೆ ನಮಸ್ಕಾರ. ಬಹಳ ದೊಡ್ಡ ಕೆಲಸ ಇದು, ನಾನೇನು ತುಂಬ ಮಾಡ್ತೀನಿ ಅಂತೇನಲ್ಲ. ಇಬ್ಬರ ಬಗ್ಗೆಯೂ ಕೂಡ ಹೇಳೋಕೆ ಸಾಧ್ಯವಾಗದೇ ಇರುವಷ್ಟು ಎತ್ತರದ ಸಾಧನೆಯನ್ನ, ಒಬ್ಬರು ಪದಕವಿ ಪಿತಾಮಹರಾದರೆ ಮತ್ತೊಬ್ಬರು ಸಂಗೀತದ ಪಿತಾಮಹರಾದ ನಮ್ಮ ಪುರಂದರದಾಸರು. ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದಂಥವರು, ಪರಸ್ಪರ ಸಾಹಿತ್ಯ ಮತ್ತು ಸಂಗೀತದ ಚರ್ಚೆಗಳನ್ನ ಇಬ್ಬರು ಕೂಡ ಮಾಡಿಕೊಂಡು ಬಂದಂಥವರು. ಅನ್ನಮಯ್ಯನವರು ತೆಲುಗಿನಲ್ಲಿ ಏನನ್ನ ಸಾಧ್ಯ ಮಾಡಿದ್ರು ಅಂದ್ರೆ ಅವರ ಇಡೀ ಸಂಕೀರ್ತನೆಯನ್ನ ಲಕ್ಷಣದ ಮೂಲಕ ಶೃಂಗಾರ, ವೈರಾಗ್ಯ ಮತ್ತು ವೇದಾಂತ ಸಂಕೀರ್ತನ ಅಂತ ಹೇಳಿ ಏನು ಕ್ಲಾಸಿಫಿಕೇಶನ್ಸ್ ನ ಮಾಡಿದ್ರು, ಅದೇ ಮಾದರಿಯಲ್ಲಿ ವಿದ್ಯಾರಣ್ಯರಿಂದ ಆರಂಭವಾದ ಗ್ರಾಮ ಪದ್ಧತಿಯನ್ನ ಬದಲಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಬಾಲಪಾಠದಿಂದ ಮೊದಲುಗೊಂಡು ಸಭಾಗಾನದವರೆಗಿನ ರಚನೆಗಳನ್ನು ನಿಬದ್ಧ ಮಾಡಿಕೊಟ್ಟಂತಹ ಶ್ರೇಯಸ್ಸು ನಮ್ಮ ಪುರಂದರದಾಸರಿಗೆ ಸಲ್ಲುತ್ತೆ. ಅವರು ಹೇಗೆ ದ್ವಿಪದಿ ಛಂದಸ್ಸನ್ನ ಇಟ್ಕೊಂಡು ಅನ್ನಮಯ್ಯನವರು ಕಾವ್ಯವನ್ನು ರಚನೆ ಮಾಡಿದ್ದಾರೋ, ಶತಕಗಳನ್ನ ರಚಿಸಿದ್ದಾರೋ,
ಅದೇ ಮಾದರಿಯಲ್ಲಿ ಪುರಂದರದಾಸರು ಸುಳಾದಿ, ಉಗಾಭೋಗ ಮತ್ತು ದಂಡಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಮೂಲ ಸಂಸ್ಕೃತದ ಛಂದಸ್ಸನ್ನ ಇಬ್ಬರೂ ಕೂಡ ತಮ್ಮ ಕೃತಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರಯೋಗವನ್ನ ಮಾಡಿದ್ದಾರೆ. ಅದರ ಸಾಕಷ್ಟು ಉದಾಹರಣೆಗಳು ನಮ್ಮ ಜೊತೆಗೆ ಇದ್ದಾವೆ. ಹಾಗಾಗಿ ಇವರಿಬ್ಬರ ಒಟ್ಟಿಗೆಯ ರಚನೆಗಳಿದೆಯಲ್ಲ, ನಾಯ್ಡು ಸರ್ ಆರಂಭದಲ್ಲೇ ತಿರುಪತಿಯ ತಿರುಮಲವನ್ನ ಅವರು ಹೇಳಿದ್ದನ್ನ ತೋರಿಸಿದ್ರು. ಎಂಥ ದೊಡ್ಡ ಕ್ಷೇತ್ರದಲ್ಲಿ ನೆಲೆಸಿದ್ದೀಯಾ ಅಂತ ಹೇಳಿ. ಪುರಂದರದಾಸರು ಇಬ್ಬರು ಭೇಟಿಯಾಗಿದ್ದರಿಂದ ಪರಸ್ಪರರ ಪ್ರಭಾವ ಮತ್ತು ಅದಾದ ನಂತರ ಅಲ್ಲಿಂದ ತ್ಯಾಗರಾಜರಿಗೆ ಪುರಂದರದಾಸರ ಪ್ರಭಾವ, ಇದು ಒಟ್ಟಿಗೆ ಕೊಡುಕೊಡುಗೆಯಾಗಿ ನಡೆದುವಂತಹ ಒಂದು ಕ್ರಮ. ಪುರಂದರದಾಸರು ರಚನೆ ಮಾಡಿರುವಂತಹ ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ ಅನ್ನುವಂತಹ ಕೃತಿ ಬಹುಶಃ ಕೇಳದೇ ಇರೋರೇ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಸಿಂಧು ಭೈರವಿ ರಾಗದಲ್ಲಿ ನಿಬದ್ಧವಾಗಿರುವಂತಹ ಆದಿತಾಳದ ಕೃತಿ ಇದು. 2 ಲೈನ್ ಹಾಡು ತೋರಿಸ್ತೀನಿ, ಪರ್ಮಿಟ್ ಮಾಡಬೇಕು ದಯವಿಟ್ಟು, ಯಾಕಂದ್ರೆ ಸಂಗೀತವಲ್ಲದ ಬರಿಯ ಮಾತಲ್ಲ ಇದು. ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ, ಪಂಕಜನೇತ್ರಂ ಪರಮ ಪವಿತ್ರಂ, ಪಂಕಜನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರ ಶಂಖಚಕ್ರಧರ ಚಿನ್ಮಯ ರೂಪಂ, ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ. ಇದನ್ನೇ ಅನ್ನಮಯ್ಯ ಹೇಳಿದ್ದು. ವೇದಮೂಲ ಶಿಲಲಯೇ ವೆಲಸ ನದಿ ಕೊಂಡ, ಏ ದೇಶ ಪುಣ್ಯನಾಸುಲೆ ಇರುಳೈ ನದಿ ಕೊಂಡ, ಗಾದಿನಿ ಬ್ರಹ್ಮಾದಿ ಲೋಕಮೂಲ ಕೊನಲ ಕೊಂಡ, ಶ್ರೀದೇವುಡುಂಡೇಟಿ ಶೇಷಾದ್ರಿ ಈ ಕೊಂಡ, ಶ್ರೀದೇವುಡುಂಡೇಟಿ ಶೇಷಾದ್ರಿ ಈ ಕೊಂಡ, ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ. ಇಬ್ಬರು ಕೃಷ್ಣನನ್ನು ಕುರಿತು ಮಾಡಿರುವಂತಹ ರಚನೆಗಳು ಪರಮಾದ್ಭುತ. ಎಷ್ಟು ಜನ ಸ್ತ್ರೀಯರು ವಿದ್ವಾಂಸರಾದರೂ ಒಂದು ದೊಡ್ಡ ಪ್ರಶ್ನೆ ಎದ್ದುಬಿಡುತ್ತೆ. ಪುರುಷರೊಳಗೆ ಸಾಮಾನ್ಯವಾಗಿ ದೊರೆಯದ ಈ ವಾತ್ಸಲ್ಯ ಭಾವ ಇವರಿಬ್ಬರಿಗೆ ಮಾತ್ರ ಹೇಗೆ ಸಾಧ್ಯವಾಯಿತು ಅಂತ ಹೇಳಿ. ಇದು ಸಾಧ್ಯವಾಗಿರೋದು ಇವರಿಬ್ಬರಿಗೆ ಮಾತ್ರ. ಒಂದು ಅನ್ನಮಯ್ಯನಿಗೆ ಮತ್ತು ಅದನ್ನ ಅದೇ ಮಾದರಿಯಲ್ಲಿ ರಚನೆ ಮಾಡಿರುವಂತಹ ಪುರಂದರದಾಸರು. ಯಾಕೆಂದ್ರೆ ಒಬ್ಬ ಹೆಣ್ಣು ಮಗಳು ಹೇಗೆ ಮಗುವನ್ನ ನೋಡ್ತಾಳೆ ಮತ್ತು ಪಾಲಿಸ್ತಾಳೆ. ನಮ್ಮಲ್ಲಿ ಸಾವಿರಾರು ಜನ ಮಹಾಕವಿಗಳೆಲ್ಲ ಬಂದು ಹೋಗಿದ್ದಾರೆ. ಆದರೆ ಈ ಆರ್ದ್ರತೆಯನ್ನ ತಗೊಂಡು ಬರೋದಿದೆಯಲ್ಲ ಸಾಹಿತ್ಯದಲ್ಲಿ ಮತ್ತು ಛಂದಸ್ಸನ್ನು ಒಳಗೊಂಡು, ಅದು ಅತ್ಯಂತ ಕಷ್ಟದ ಕೆಲಸ. ಅದನ್ನ ಸಾಧ್ಯ ಮಾಡಿರುವಂಥದ್ದು ಈ ಇಬ್ಬರು ಮಹಾನ್ ವ್ಯಕ್ತರು. ಆ ಆರ್ದ್ರತೆ, ವಾತ್ಸಲ್ಯ ಮತ್ತು ನಾರಾಯಣನನ್ನ ತನ್ನ ಮನೆಯ ಮಗುವನ್ನಾಗಿ ಭಾವಿಸಬಲ್ಲ ಆ ಆಲೋಚನೆ ಇದೆಯಲ್ಲ, ಅದು ಅತ್ಯಂತ ಕಷ್ಟದ ಕೆಲಸ. ಅನ್ನಮಯ್ಯನ ಮಾತಿದೆಯಲ್ಲ, ಚಿನ್ನಿ ಶಿಶುವು ಚಿನ್ನಿ ಶಿಶುವು, ಅದಕ್ಕೆ ಅವರು ಬಳಸುವಂತಹ ರಾಗಗಳು. ಸರ್ ಅವರು ಕಾಪರ್ ಪ್ಲೇಟ್ಸ್ ಕುರಿತು ಮಾತಾಡಿದ್ರು. ಅದನ್ನೊಂದು ಭೂತದ ಮನೆ ಅಂತ ಹೇಳಿ ಬಾಗಿಲು ಹಾಕಿದ್ದನ್ನ ಬೀಗ ತೆಗೆಸಿ ಆ ಕಾಪರ್ ಪ್ಲೇಟ್ಗಳನ್ನ ಉಜ್ಜಿ ತೊಳಸಿ ಅವುಗಳನ್ನ ತೆಗೆದು ಮತ್ತೆ ತೆಲುಗು ಸ್ಕ್ರಿಪ್ಟಿಂಗ್ ಮಾಡಿ ಅದರ ರಾಗ ತಾಳಗಳನ್ನ ನೋಡಿ ನಿಬದ್ಧ ಮಾಡಿದ್ದಕ್ಕೆ ಸಾಕಷ್ಟು ಜನ ವಿದ್ವಾಂಸರು ವಿಶೇಷವಾಗಿ ನೆನಪಿಸ್ಕೊಳ್ಬೇಕಾದ್ದು ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ ಅವರನ್ನ. ಆ ಅತಿದೊಡ್ಡ ಕೆಲಸವನ್ನ ಮಾಡಿ ಮೂಲ ಪಾಠವನ್ನ ಪಾಠ ಮಾಡಿ ಅದನ್ನ ಜನರಿಗೆ ಮತ್ತು ಸಮಾಜಕ್ಕೆ ತಲುಪಿಸಿದ್ದು MS ಸುಬ್ಬಲಕ್ಷ್ಮಿ ಅವರು.
ಅಷ್ಟು ದೊಡ್ಡ ವಿದ್ವಾಂಸರು ಪಾಠ ಮಾಡಿಸಿಕೊಂಡು ಅದನ್ನ ಹಾಡಿದ್ದಾರೆ. ಅದರ ಒಂದು ಭಾಗ ಅದು ಹೇಗಿರುತ್ತೆ ಅಂತ ಹೇಳಿ ಸಂಸ್ಕೃತದ ಒಂದು ರಚನೆ ಅವರು ಮಾಡಿರುವಂಥದ್ದು. ಅನ್ನಮಯ್ಯ ಅವರು ಭವಯಾಮಿ ಗೋಪಾಲವಾಲಂ ಮನಸೇವಿತಂ ತತ್ಪದಂ ಚಿಂತಯೇಯಂ ಸದಾ ಭಾವಯಾಮಿ ಭಾವಯಾಮಿ ಗೋಪಾಲವಾಲಂ ಮನಸೇವಿತಂ ತತ್ಪದಂ ಚಿಂತಯೇಯಂ ಸದಾ ಭಾವಯಾಮಿ. ಇದೇ ಮಾದರಿಯದು. ಮುತ್ತುಗಾರ ಯಶೋದ ಮುಂಗೆಟಿ ಮುತ್ತೆ ಮೋಬಿಡು ತಿದ್ದರಾಣಿ ತಿದ್ದರಾಣಿ ಮಹಿಮಲ ದೇವಗಿ ಸೂದುಡು ಮುತ್ತುಗಾರ ಯಶೋದ. ಇದು ಅನ್ನಮಯ್ಯನ ರಚನೆ. ಆದರೆ ಪುರಂದರದಾಸರ ಅದ್ಭುತವಾದ ಕೃಷ್ಣನನ್ನು ಕುರಿತಂತಿರುವ ಅತಿ ಪ್ರಸಿದ್ಧವಾದಂಥ ರಚನೆ ಜಗದೋದ್ಧಾರಣ ಆಡಿಸಿದಳೆ ಶೋಧ ಜಗದೋ ಉದ್ಧಾರಣ ಜಗದೋ ಉದ್ಧಾರ. ಅಲ್ಲಿಂದ ಮುಂದೆ ಬಂದಂತಹವರು ಸಾಕಷ್ಟು ಸಾಮಾಜಿಕವಾಗಿ ತಗೊಂಡು ಬಂದಿದ್ದಾರೆ. ವಿಶೇಷವಾಗಿ ಇಬ್ಬರಿಗೂ ನಮ್ಮ ಕಡೆಯಿಂದ ಸಲ್ಲುವ ಗೌರವ ಅಂತ ಹೇಳಿ ಅಂದ್ರೆ ಮೆಕ್ಕವರೆಲ್ಲರೂ ಜನಪದ ಸಂಗೀತ, ನಾನು ಹೇಳ್ತಾ ಇರೋದು ಸಿಡಿ ಹಾಕಿಕೊಂಡು ಡ್ರಮ್ ಬಾರಿಸುವ ಜನಪದವನ್ನಲ್ಲ, ಮೂಲ ಬೇರುಗಳಿರುವ ಜನಪದವನ್ನ ಇಬ್ಬರೂ ಶಾಸ್ತ್ರೀಯ ಸಂಗೀತಕ್ಕೆ ತಂದುಕೊಟ್ಟಂತಹ ಮಹಾನ್ ಕಲಾವಿದರು. ಶಾಸ್ತ್ರೀಯ ಸಂಗೀತದ ಅಡಿಯಲ್ಲಿ ಬಂದು ಬೆಕ್ಕದಕ್ಕೆ ಮೂಗು ಮುರಿದಂಥವರಲ್ಲ. ಆ ಮಾದರಿಯನ್ನ ಅನ್ನಮಯ್ಯನವರು ತಂದಂತಹ ಕುರಂಜಿ ಅನ್ನುವಂತಹ ರಾಗ, ವಿಶೇಷವಾಗಿ ಆದಿವಾಸಿಗಳು ಬೆಟ್ಟಗಳ ಮಧ್ಯದಲ್ಲಿ ಎದ್ದು ಮಾಡಿದಂತಹ ಕುರಂಜಿ ರಾಗ, ಆನಂತರ ತ್ಯಾಗರಾಜರು ಅದನ್ನು ತಮ್ಮ ಉತ್ಸವ ಸಂಪ್ರದಾಯದ ಕೀರ್ತನೆಯಲ್ಲಿ ಬಳಸಿದ್ದಾರೆ. ಸೀತಾ ಕಲ್ಯಾಣ ವೈಭೋಗ, ಇದು ಕುರಂಜಿ ರಾಗವನ್ನ ಧ್ವನಿಸುವಂಥದ್ದು. ಇದನ್ನ ಮತ್ತೆ ಪುರಂದರದಾಸರು ನಮ್ಮ ಜನಪದ ಕಲಾವಿದರು ಕೋಲು ಮತ್ತು ಡೊಳ್ಳು ಕುಣಿತದಲ್ಲಿ ಬಳಸುವಂತಹ ಚಾಪುತಾಳ ಅನ್ನುವಂಥ ಒಂದು ಕ್ರಮ, ಖಂಡಚಾಪು ಮತ್ತು ಮಿಶ್ರ ಚಾಪುತಾಳಗಳನ್ನು ಅವರು ಬಳಸ್ತಾರೆ. ಮತ್ತು ಪಿಶ್ರದ ರಚನೆ ಅಂದ್ರೆ ತಕಿಟ 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 ಅನ್ನುವಂಥದ್ದು. ಈಗ ನಾಯ್ಡು ಸರ್ ಅವರು ಉಲ್ಲೇಖ ಮಾಡಿದಂತಹ ಬ್ರಹ್ಮ ಒಕ್ಕಟೆ, ಅನ್ನಮಯ್ಯನಂತಹ ಅತಿ ದೊಡ್ಡ ತತ್ವಜ್ಞಾನಿ ಆ ಕೃತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಫೋಕ್ ಬೇಸ್ಡ್ ಆಗಿ ಆ ರಾಗವನ್ನ ಇಟ್ಟಿದ್ದಾರೆ. ಅದರ ಪಲ್ಲವಿ ಈ ಮಾದರಿಯಲ್ಲಿ ಬರುತ್ತೆ. ತಂದನಾನ ಅಹಿ ತಂದನಾನ ಪುರೆ ತಂದನಾನ ಭಳ ತಂದನಾನ ಹರೆ ತಂದನಾನ ತಂದನಾನ ಪುರೆ ತಂದನಾನ ಅಹಿ ತಂದನಾನ ಭಳ ತಂದನಾನ ಹರೆ ತಂದನಾನ ಬ್ರಹ್ಮ ಮೊಕ್ಕಟೆ ಪರ ಬ್ರಹ್ಮ ಮೊಕ್ಕಟೆ ಪರ ಬ್ರಹ್ಮ ಮೊಕ್ಕಟೆ ಪರ ಬ್ರಹ್ಮ ಮೊಕ್ಕಟೆ ಪರ ಬ್ರಹ್ಮ ಮೊಕ್ಕಟೆ ತಂದನಾನ ಅಹಿ ತಂದನಾನ ಪುರೆ
ತಂದನಾನ ಭಳ ತಂದನಾನ ಹರೇ ತಂದನಾನ ಹರೇ ತಂದನಾನ. ಇದನ್ನ ಪುರಂದರದಾಸರು ಕೂಡ ಚಾಪತಾಳಗಳನ್ನ ಬಳಸಿದ್ದಾರೆ. ಅದೇ ಮಾದರಿಯಲ್ಲಿ ಪುರಂದರದಾಸರು ಹೇಳಿರುವಂತಹ ವಾಕ್ಯಗಳಿದೆಯಲ್ಲ, ಕನ್ನಡಿಗರನ್ನ ಮನಸ್ಸಿನ ಒಳಗೆ ಹೋಗಿರುವಂಥದ್ದು. ಇಡೀ ಸಂಸಾರ ನಾವು ಇರುವಂತಹ ಎಲ್ಲ ಪೊಸಿಷನ್ ಅನ್ನ ಲೊಳಲಟ್ಟೆ ಅಂತ ಹೇಳಿ ಕರೆದಂಥವರು ಪುರಂದರದಾಸರು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಹೇಳಿ ನಾವು ಗಳಿಸುವ ಇಡೀ ಸಿರಿವಂತಿಕೆಯನ್ನ ತೆಗೆದು ಬಿಸಾಡುವ ಮಟ್ಟಿಗೆ ಹೇಳಿ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಎನ್ನುವಂತಹ ಸೂಕ್ತಿಯನ್ನ ಮನದಟ್ಟು ಮಾಡಿದಂತಹ ಕೀರ್ತಿ ಆಚಾರ್ಯರಾದ ಪುರಂದರದಾಸರಿಗೆ ಸಲ್ಲತ್ತೆ. ಅವರಿಗೇನು ಬ್ರಹ್ಮಮುಕ್ಕಟೆ ಅನ್ನುವಂಥ ಮಾತನ್ನ ಹೇಳಿದ್ರು, ಅದನ್ನ ಮುಂದುವರಿದ ಭಾಗವಾಗಿ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಬಹಳ ಸುಂದರವಾಗಿ ಹೇಳ್ತಾರೆ. ಕುದುರೆ ಅಂದಣ ಆನೆ ಬಯಸೋದು ನರಚಿತ್ತ, ಪಾದಚಾರಿಯಾಗುವುದು ಹರಿಚಿತ್ತವಯ್ಯ ಅನ್ನುವ ಕಿವಿ ಮಾತನ್ನ ಹೇಳಿದ ಪುರಂದರದಾಸರು ಇಬ್ಬರೂ ಕೂಡ ಪ್ರಾತಸ್ಮರಣೀಯರೇ. ಅವರನ್ನ ನೆನೆಯದೆ ನಮ್ಮ ಬದುಕುಗಳಿಲ್ಲ. ಇಬ್ಬರು ಮಹಾತ್ಮರನ್ನ ನೆನೆಯುವಂತಹ ಸುದಿನ ಇದು. ವಿಶೇಷವಾಗಿ ಅಣ್ಣಮಾಚಾರ್ಯರನ್ನ ಅವರನ್ನ ಕುರಿತು ನೆನೆಸ್ಕೊಳ್ಳುವಂಥದ್ದಕ್ಕೆ ಅವಕಾಶವನ್ನ ಕೊಟ್ಟಂತಹ ತೆಲುಗು ವಿಭಾಗಕ್ಕೆ ಮತ್ತು ವೇದಿಕೆಯ ಮೇಲಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲರಿಗೂ ನಮಸ್ಕಾರ. 616ನೇ ಅಣ್ಣಮಾಚಾರ್ಯ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈಗಾಗಲೇ ನಮ್ಮ ಕುಲಸಚಿವರು ಮೌಲ್ಯಮಾಪನ ಮತ್ತು ನಮ್ಮ ನಾಯ್ಡು ಡೀನ್ ಸ್ಟಡಿ ಸೆಂಟರ್ ಅವರು ಮತ್ತು ಜ್ಯೋತಿ ಶಂಕರ್ ಮೇಡಮ್ ಅವರು ಇವರೆಲ್ಲ ಹೇಳಿದ ಮೇಲೆ ಅಣ್ಣಮಯ್ಯ ಆಚಾರ್ಯರ ಬಗ್ಗೆ ನಾನು ಏನು ಹೇಳಲಿ ಅಂತ ಅವರು ತಮಗೆಲ್ಲ ಗೊತ್ತಿರಬಹುದು. ಭಕ್ತಿ ಮೂಮೆಂಟ್ ನಲ್ಲಿ ವಿಠ್ಠಲ ರುಕ್ಮಿಣಿ ಅಂತ ನಮ್ಮ ದೇವರ ಕಡೆ ಆ ಕಡೆ ವಿಠ್ಠಲ ಅಂತ ಭಜನೆ ಮಾಡ್ಕೋತ ಹೋಗ್ತಿರ್ತಾರೆ, ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ವಿಠ್ಠಲ ರುಕ್ಮಿಣಿಗೆ. ಅವಾಗ ಗಂಡ ಹೆಂಡತಿ ಅವರು ವಿಠ್ಠಲ ಅಂತ ಗಂಡನ ಹೆಸರಿರ್ತದೆ, ಹೆಂಡತಿ ಏನ್ ಮಾಡ್ತಾರೆ ಅವ್ರು ಹೇಳಿದ್ದಂಗೆ ಅಂತ. ಇವ್ರೆಲ್ಲರೂ ಹೇಳಿದ್ರೆ ನನಗೇನು ಹೇಳಿಕ್ ಬರಲ್ಲ, ಅದಕ್ಕೆ ಇವ್ರು ಹೇಳಿದಂಗೆ ನಾನು ಹೇಳಿದ್ದೆ ಅಂತ. ಅವರು ಹೇಳಿದಂಗೆ ನಾನು ಹೂ ಅನ್ಕೋತ ಅವ್ರು ಹೇಳಿದಂಗೆ ಅಂತ ಭಜನೆ ಮಾಡ್ಕೋತ ಹೋಗ್ತಿರ್ತಾರೆ. ವಿಠ್ಠಲರು ತಮ್ಗೆಲ್ಲ ಗೊತ್ತಿರ್ಬೋದು ಆ ಪ್ರಸಂಗವನ್ನ. ಅದು ಭಕ್ತಿ ಮೂಮೆಂಟೇ. ಜೀವನದಲ್ಲಿ ನಾವು ತಮ್ಗೆಲ್ಲ ಗೊತ್ತಿರಬಹುದು 15ನೇ ಶತಮಾನದಲ್ಲಿ ಭಕ್ತಿ ಮೂಮೆಂಟ್ ನಲ್ಲಿ ಅಣ್ಣಮಲೈ ಒಬ್ಬರು, ಈಗ ದಾಸ ಸಾಹಿತ್ಯ ತಮ್ಗೆ ಗೊತ್ತಿದೆ, ಮತ್ತು ಪುರಂದರದಾಸರು ಕನಕದಾಸರು ಭಕ್ತಿಯಿಂದ ಅವರ ಏನು ವಚನ ಗಾಯನದಿಂದ ಜನಸಾಮಾನ್ಯರನ್ನ ಹೇಗೆ ತಿಳಿ ಹೇಳಬೇಕು ಅವರನ್ನು ಈಗಾಗಲೇ ಜ್ಯೋತಿ ಶಂಕರ್ ಮೇಡಮ್ ಹೇಳಿದ್ರು. ಇದು ಏನೇ ಸಂಗೀತ ಅಂದ್ರೆ ಯಾವುದು ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಯಾವುದು ಒಂದು ಇದು ಭಾಷೆಗಳನ್ನ ಬೇಕೇ ಆಗಿಲ್ಲ. ನಾವು ಸಂಗೀತದಲ್ಲಿ ತಲೀನನಾದ್ರೆ ಅಂದ್ರೆ ಸಂಗೀತದಿಂದ ಎಲ್ಲರನ್ನ ಮನ ರಂಜಿಸಬಹುದು ಮತ್ತು ಎಲ್ಲರಿಗೆ ಮನಮುಟ್ಟುವಂತೆ ಮಾತಾಡಬಹುದು, ಅಥವಾ ಎಲ್ಲರಿಗೆ ಹೇಳುವ ಮನಮುಟ್ಟುವಂತೆ ಆ ಸಂಗೀತದಿಂದ ನಾವು ಪ್ರಸಾರ ಮಾಡಬಹುದು ಅಂತ ಹೇಳಿದ್ರು. ಹೀಗಾಗಿ ತಾವೆಲ್ಲರೂ ಈಗಾಗಲೇ ಹೇಳಿದೆ ನಾವು ಒಬ್ಬರಿಗಿಂತ ಒಬ್ಬರು ಜಾಣರು ಅದರ. ನಾಯಕರು ಸಂಗೀತಗಾರ ಅದರ, ವಿಶ್ವನಾಥ್ ಅವರು ಅದರ, ಅದ್ರ ಜೊತೆ ಪ್ರವೀಣ್ ಆದರು ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಅದಾದ್ಮೇಲೆ ಜ್ಯೋತಿ ಶಂಕರ್ ಮೇಡಮ್ ಸಂಗೀತಗಾರರು. ಹೀಗಾಗಿ ಎಲ್ಲರೂ ಅವರ ತಾಳಿದಂತೆ ನಾವು ಮಾಡಿ, ಬಟ್ ಇಲ್ಲಿ ಅಣ್ಣಮಲೈ ಆಚಾರ್ಯರ ಜನ್ಮಜೀವನವನ್ನ ಆಚರಿಸುವುದಕ್ಕೆ ನಾವು ಸಹ ನಮ್ಮಲ್ಲಿ ಸಹ ಒಂದು ಎರಡು ಆದರೂ ಭಕ್ತಿ ಭಾವನೆಗಳನ್ನ ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳುತ್ತಾ, ಮತ್ತು ಭಕ್ತಿ ಭಂಡಾರ ಏನು ಇದೆ ಇಲ್ಲ, ಭಕ್ತಿ ಭಂಡಾರ ಬಸವಣ್ಣನ ಅಂತ ಹೇಳ್ತೇವೆ ನಾವು. ವಚನ ಸಾಹಿತ್ಯದಲ್ಲಿ ಅನೇಕ ವಚನಗಳಿವೆ. ಹಾಡಿನಿಂದಲೇ ದೇವರನ್ನ ಪ್ರೇರಣೆ ಮಾಡ್ತಿರ್ತೀವಿ, ಹಾಡಿನಿಂದನೇ. ಹಾಗೆ ಕನಕದಾಸರಾಗ್ಲಿ, ಪುರಂದರದಾಸರಾಗ್ಲಿ ಮತ್ತು ಅಣ್ಣಮಲೈ ಆಗ್ಲಿ, ಮೂವರು ಅವರು ಹಾಡಿನಿಂದನೇ ದೇವರನ್ನ ಪ್ರೇರಣೆ ಮಾಡಿದ್ದಾರೆ. ಮತ್ತು ಜನರಿಗೆ
ಅವರ ನಾಮ ಸಂಕೇತ ಇದೆ. ಬಸವಣ್ಣ ಕೂಡಲ ಸಂಗಮ ಅಂತಾರೆ. ಅಲ್ಲಮ ಪ್ರಭುದ ಒಂದು ಅವ್ರದ್ದು ಗುಹೇಶ್ವರ ಹೇಳ್ತಾರೆ. ಇನ್ನು ಅಕ್ಕ ಮಹಾದೇವಿಯವರು ಚಂದ ಮಲ್ಲಿಕಾರ್ಜುನ ಹೇಳ್ತಾರೆ. ಇದೇ ತರ ಇವರು ಅನ್ನಮಲೈ ಆಚಾರ್ಯರವರು ತಿರುಪತಿ ತಿಮ್ಮಪ್ಪನ ಏನು ಅಂಕಿತ ನಾಮ ಇದೆ ಅಂತ ಈಗಾಗಲೇ ವಿಶ್ವನಾಥ್ ಅವರೆಲ್ಲ ಕನ್ನಡ ಪಂಡಿತರು, ಇವರು ತೆಲುಗು ಪಂಡಿತರು, ಹೀಗಾಗಿ ಪ್ರವೀಣರು ಎಜುಕೇಶನ್ ಪಂಡಿತರು. ನಾನು ಸೈನ್ಸ್ ವಿದ್ಯಾರ್ಥಿ ಆದ್ರೂ ಸುಮ್ಮನೆ ತಮ್ಮೆಲ್ಲ ತಿಳ್ಕೊಂಡು ತಾವೆಲ್ಲ ಹೇಳಿದ್ದು ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ತಮ್ಗೆಲ್ಲ ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದ್ದಿದ್ದು ಹೇಳ್ತೀನಿ ರೀ, ನಾನು ಒಳಗೊಂದು ಹೊರಗೊಂದು ಬರಂಗಿಲ್ಲ ಸ್ವಲ್ಪ. ನಾವು ಸಣ್ಣಾಗಿದ್ದಾಗ ಭಕ್ತಿ ಮೂಮೆಂಟ್ ಅಂದರೆ ವಚನಗಳಲ್ಲಿ ಹಾಡ್ತಿದ್ದೇವೆ. ಯಾವುದೋ ಅಂದ್ರೆ ಭಜನೆ ಮಾಡ್ತಾ ರಘುಪತಿ ರಾಘವ ರಾಜಾರಾಮ್. ಅಯ್ಯೋ ಎಲ್ಲರೂ ತಗೊಂಡಿಲ್ಲ. ಸಾಬ್ರು ಕಟ್ ಮಾಡಿಕೊಡ್ರಿ ಸರ್. ಹಾಂ ತೋಡ್ರಿ ಎಲ್ಲರೂ ತೋಡ್ರಿ. ಮೇಡಮ್ ತೋಡ್ರಿ ಕಟ್ ಮಾಡಿ. ಬನ್ನಿ ಈ ಸೈಡ್ ಬನ್ನಿ. ತಗೊಳ್ರಿ ವಿಶ್ವನಾಥ್ ಅವ್ರ ಹಾಡ ಹಾಡಿ ನಾಯ್ಡು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೆ ಹಂಚ್ರಿ.